ನಮಸ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿರ್ದಯ ದೀಪ್ತಾಯ ಹರಯೇ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಶಕ್ತಿರ್ನ ವೈಭಾಜಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಳಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮುಖೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरुन् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरीकति मे मनः नारायणं गुणैः सर्वैरुतीर्णं दोषवर्जितं ज्ञेयं गम्यं गुरुश्चापि नत्वा सूत्रार्थ उच्यते ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ನಿನ್ನೆ ಹೇಳುವಾಗ ಕಿರಣಾವಲಿಕಾರರ ಅಭಿಪ್ರಾಯದಂತೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಅವರು ಒಂದು ಅನುಮಾನವನ್ನು ಪ್ರಯೋಗ ಮಾಡ್ತಾರೆ. ಆ ಅನುಮಾನಕ್ಕೆ ದೋಷ ಕೊಟ್ಟರು. ಪರತ್ವಾಪರತ್ವದ ಬಗ್ಗೆ ಅವರು ಹೇಳಿದಂಥ ಅನುಮಾನ ಏನಿದೆ ಅದು ಕೂಡ ದೋಷಗ್ರಸ್ತವಾಗಿದೆ ಅಂತ ತೋರಿಸಿದ್ರು ಅಲ್ವಾ. ತನ್ನಿತ್ಯ ಸಿದ್ಧೇರ್ಹಿ ನಾನು ಮಾರ್ಸರೋ ಭವೇತ್ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡಿ ದೋಷ ಕೊಟ್ಟರು. ಅವ್ರು ಮಾಡಿದಂಥ ಅನುಮಾನ ಹೇಗಿದೆ ಅದು ಅಂತಂದ್ರೆ, ನವೀನ ನೈಯಾಯಿಕರದಲ್ವಾ. ನವೀನ ನೈಯಾಯಿಕರ ಉತ್ತರ ಕೊಟ್ಟರು. ಅದನ್ನು ಆಗಿತ್ತು. ನಚ ದೃಷ್ಟಾಂತ ಭಾವ ಅಂತಃಕರಣಗತ ಬಹುಸ್ಯಾತ್ ಸ್ಯಾತ್. ಕೊನೆ ಮನಃ ಮನಸ ಸಂಯುಜ್ಯತೆ ಅಂತ ಅದನ್ನ ವಿವರಣೆ ಮಾಡಬೇಕಾಗಿತ್ತು. ಮನಃ ಮನಸ ಸಂಯುಜ್ಯತೆ ಅನ್ನೋದು ಒಂದು ಅನುಮಾನವೇ. ಅದು ನವೀನ ನೈಯಾಯಿಕರು ನವೀನ ತಾರ್ಕಿಕರು ಜಯತೀರ್ಥರು ಮಾಡಿದಂಥ ದೋಷಕ್ಕೆ ಉತ್ತರವಾಗಿ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟದ್ದು ಅದನ್ನು ಅಲ್ವಾ. ಮನಸ್ಸಿನಿಂದ ಸಂಯೋಗ ಆಗ್ಲಿಕ್ಕೆ ಬರ್ತದೆ ಯಾಕೆ ಅಂತ ಕೇಳಿದ್ರೆ ಮೂರ್ತತ್ವ ಅಂತಂತಂದ್ರು. ಯಾವುದು ಮೂರ್ತವಾಗಿರ್ತದೋ ಅದು ಮತ್ತೊಂದರ ಜೊತೆಯಲ್ಲಿ ಸಂಯೋಗ ಹೊಂದಬಹುದು. ಶರೀರ ಮೂರ್ತ ಸಂಯೋಗದಂತೆ ಅಂತ ಹೇಳಿದ್ರು. ಆದರೆ ಜಯತೀರ್ಥರಂತಾರೆ ಶರೀರ ಮೂರ್ತ ಸಂಯೋಗ ಇರಬಹುದು, ಶರೀರಗಳ ಸಂಯೋಗ ಆಗಬಹುದು. ಆಕಾಲಿಕ ವಿದ್ಯುದಾದಿಗಳಲ್ಲಿ ಮೂರ್ತತ್ವ ಇದೆ, ಆದರೆ ಸಂಯೋಗ ಇದೆ ಅಂತ ಯಾರೂ ಹೇಳಲ್ಲ. ಆಕಾಲಿಕೆ ವಿದ್ಯುದಾದೋ ಸಂದಿಗ್ಧ ವ್ಯಭಿಚಾರ ಅಂತಂತಂದ್ರು. ಇಲ್ಲಿ ಆಕಾಲಿಕೆ ವಿದ್ಯುದಾದು ಅನ್ನೋ ಮಾತನ್ನು ಯಾಕೆ ಆಡಿದ್ರು ಅನ್ನಲಿಕ್ಕೆ ಒಂದು ವಿವರಣೆ ಕೊಟ್ಟಿದ್ದಾರೆ. ಯಸ್ಯ ಆದಿಹಿ ಅಂತಶ್ಚ ಏಕಕಾಲಾದೌ ಏಕಕಾಲೀನೌ ತದ್ ಆಕಾಲಿಕಂ ಇತ್ಯುಚ್ಯತೆ. ಯಾವುದರ ಆದಿಯು ಹಾಗೂ ಅಂತ ಒಂದೇ ಕಾಲದಲ್ಲಿ ನಡೀತದೋ
ಅದನ್ನು ಆಕಾಲಿಕ ಅಂತ ಕರೀತಾರಂತೆ. ತಥಾಚ ಪೂರ್ವತಂತ್ರೆ ಅರ್ಥವಾದನಯೇ ಆಕಾಲಿಕೇಪ್ಸಿತ ಆಕಾಲಿಕೇಪ್ಸಾ ಇತಿ ಗುಣಸೂತ್ರೇ ಪ್ರಯೋಗಃ. ಆಕಾಲಿಕ ದಾದ್ಯಂತವಚನ ಇತಿ ಪಾಣಿನಿಸೂತ್ರೇ ಆಕಾಲಶಬ್ದಸ್ಯ ಇಟಕ್ ಪ್ರತ್ಯಯಾಂತತ್ವ ನಿಪಾತನಾತ್ ಸಾಧುತ್ವಂ ಜ್ಞೇಯಂ ಅಂತ ಪರಿಮಳದಲ್ಲಿ ಮಂತ್ರಾಲಯ ಪ್ರಭುಗಳು ತೋರಿಸ್ತಾರೆ. ಆಕಾಲಿಕ ಬೇಕು, ಒಂದೇ ಕಾಲದಲ್ಲಿ ಉತ್ಪತ್ತಿ ಹಾಗೂ ಒಂದೇ ಕಾಲದಲ್ಲಿ ನಾಶವನ್ನು ಯಾವುದು ಹೊಂದುತ್ತಿರ್ತದೋ ಅದನ್ನು ಆಕಾಲಿಕ ಅಂತ ಕರಿಬೇಕಂತ. ಮಿಂಚು ಒಂದೇ ಕಾಲದಲ್ಲಿ ಹುಟ್ಟಿ ಅದೇ ಕಾಲದಲ್ಲಿ ನಾಶ ಆಗಿಬಿಡ್ತದೆ. ಬೇರೆ ಬೇರೆ ಕಾಲ ಅಂತಿದೆನಾ? ಮಿಂಚಿನ ಹುಟ್ಟಿಗೊಂದು ಕಾಲ, ನಾಶಕ್ಕೊಂದು ಕಾಲ ಅಂತ ಹೇಳ್ಬೋದಾ? ಇಲ್ಲ, ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಅದನ್ನ ಹುಟ್ಟಿದ ಕೂಡಲೇ ನಾಶವಾಗತ್ತೆ. ಹೌದು, ಹುಟ್ಟಿದ ಕೂಡಲೇ ನಾಶ ಆಗಿಬಿಡ್ತದೆ. ಹುಟ್ಟಿದ ಕೂಡಲೇ ಅನ್ನೋಕ್ಕಿಂತ ಹುಟ್ಟಿದ ಸಮಯದಲ್ಲೇ ನಾಶ ಆಗ್ತದೆ. ಕೂಡಲೇ ಅಂದ್ರೆ ಅದೇ ಅರ್ಥ ಅಲ್ವಾ? ಯಾವ ಸಮಯ ಹುಟ್ಟಿಂದೋ ಅದೇ ಸಮಯವೇ ಅದರದ್ದು ನಾಶದ್ದು ಸಮಯ ಆಗಿರ್ತದೆ. ಅದಕ್ಕೆ ಅದನ್ನ ಆಕಾಲಿಕ ಅಂತ ಕರೀತಾರೆ. ಆದರೆ ಆಚಾರ್ಯ, ಇದೊಂದು ಸಂಶಯ ಬರುತ್ತೆ. ಹೇಳಿ. ಏನಂದ್ರೆ ಈಗ ಈ ಹುಟ್ಟಿದ ಒಂದು ಕ್ಷಣ ಆಮೇಲೆ ನಾಶದ ಕ್ಷಣದಲ್ಲಿ ಒಂದು ಡಿಫ್ರೆನ್ಸ್ ಬರುತ್ತಲ್ಲ ಆಚಾರ್ಯ? ಹಾಗೂ ಇಲ್ಲ ಅಂತ ಒಪ್ಪಿದ್ದಾರೆ. ಅದಕ್ಕೆ ಒಂದು ಸೆಕೆಂಡ್ಸ್, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಡಿಫರೆನ್ಸ್ ಹೇಳೋದಲ್ಲ. ಆಯ್ತು, ಆದ್ರೂ ಕೂಡ ಈ ಕಾಲದಲ್ಲಿ ನಮ್ಮ ಅನಂತ ಬೇರೆಗಳನ್ನ ಒಪ್ಪಿರೋದ್ರಿಂದ ಅಲ್ಲಿ ನಾವು ಅದಕ್ಕೆ ನಾಶಕ್ಕೆ ನಮ್ಗೆ ಒಂದು ಟೈಮ್ ಡಿಫರೆನ್ಸ್ ಅಂತ ಬರುತ್ತೆ. ಅಷ್ಟು ಡಿಫರೆನ್ಸ್ ಇರ್ಲಿ ಪರವಾಗಿಲ್ಲ. ಅಂದ್ರೆ ಉಳಿದ ಪದಾರ್ಥಗಳಿಗೆ ಇರುವಷ್ಟಂತೂ ಇಲ್ವೇ? ಹೌದು, ಅಷ್ಟಿಟ್ಕೊಳ್ಳಿ ಅಷ್ಟೇ. ಅಂದ್ರೆ ಅದಕ್ಕೆ ಹೇಳಿದೆ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅನ್ನ ಲೆಕ್ಕ ಹಾಕೊಳ್ಳೋದಕ್ಕಿಂತ ಆ ಕ್ಷಣದಲ್ಲಿ ಇಲ್ಲ. ಅದಕ್ಕೆ ಅದನ್ನ ಆಕಾಲಿಕ ಅಂತ ಕರೀಲಿಕ್ಕೆ ತಪ್ಪಿಲ್ಲ. ಅಂದ್ರೆ ಯಾವ ವಸ್ತುವಿನ ಹುಟ್ಟು ಹಾಗೂ ನಾಶಗಳು ಏಕಕಾಲದಲ್ಲಿ ನಡೀತದೋ ಆ ವಸ್ತುವನ್ನ ಆಕಾಲಿಕ ಅನ್ನೋ ಶಬ್ದದಿಂದ ವ್ಯವಹರಿಸ್ತಾರೆ ಶಾಸ್ತ್ರಗಳಲ್ಲಿ. ಇಲ್ಲಿ ಆಚಾರ್ಯ ಇದ್ರಲ್ಲಿ ಹೇಳಿದಾರಲ್ಲ, ಹುಟ್ಟಿದ ಕೂಡಲೇ ಅಂತ. ಮುಂಚೆ ಅಂತ ಹೇಳ್ತಿಲ್ಲ, ಅಥವಾ ಹುಟ್ಟಿದ ತುಂಬಾ ಸಮಯದ ನಂತರ ಅಂತ ಏನು ಹೇಳ್ತಾ ಇಲ್ಲ. ಅಲ್ಲ, ಹುಟ್ಟಿದ ಕೂಡಲೇ ಅಂದ್ರೆ ಹುಟ್ಟಿದ ಮೇಲೇನೆ ಹುಟ್ಟಿದ ಕೂಡಲೇ ಅಂತ ಹೇಳಿರೋದ್ರಿಂದ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇರುತ್ತೆ ಅಷ್ಟೇನೆ ಹೊರತು ಅದ್ ನಂತರಕ್ಕೆ ಅಕಾಲಿಕ ಅಂತ ಹೇಳ್ತಾರೆ ಅಲ್ವಾ ಆಚಾರ್ಯ? ಅದನ್ನೇ ಅಭಿಪ್ರಾಯ. ಆಕಾಲಿಕ ಅಂದ್ರೆ ಅಭಿಪ್ರಾಯ ಇಟ್ಕೊಂಡ್ರು. ಹುಟ್ಟಿದ ಬೇರೆ ದೃಷ್ಟಾಂತ ಆದಿಪದದಿಂದ ತಗೊಳ್ಬೇಕು. ವಿದ್ಯುತ್ ಆದೋ ಅಂದಿದಾರಲ್ವಾ? ಅಂದ್ರೆ ಆಕಾಲಿಕೆ ವಿದ್ಯುತ್ ಆದೋ ಅಂದ್ರೆ ಬರೀ ಮಿಂಚು ಅಷ್ಟೇ ಅಲ್ಲ, ಮಿಂಚು ಮೊದಲಾದವುಗಳು ಅಂತಂದ್ರಿಂದ ಆದಿಪದದಿಂದ ಬೇರೆ ಬೇರೆದನ್ನು ಇಟ್ಟುಕೊಳ್ಳಿಕ್ ಬರ್ತದೆ ಅಂತ ವಿವರಣೆ ಕೊಡ್ತಾರೆ. ಯಾವ್ಯಾವುದು ಅಂತಂದ್ರೆ, ಒಬ್ರು ವ್ಯಾಖ್ಯಾನದ ಪ್ರಕಾರ ಆದಿಪದದಿಂದ ಸ್ತನಯಿತ್ನು ಪರಿಗ್ರಹ, ಇವ್ರು ಯಾರೋ ಒಬ್ರು ಬರೆದಿದ್ರು, ಯಾರು ಅಂತ ಗೊತ್ತಾಗ್ಲಿಲ್ಲ ಅಷ್ಟು. ಆದಿಪದದೇನ ಸ್ತನಯಿತ್ನು ಪರಿಗ್ರಹ ಅಂತ ಯಾದವಾದ್ರು ಬರೆದಿದ್ದಾರೆ. ಸ್ತನಯಿತ್ನು ಪರಿಗ್ರಹ ಅಂತಂದ್ರೆ ಸ್ತನ್ಯಪಾನ ಮಾಡುವಂತಹ ಪ್ರಯತ್ನ ನಡೀತದಲ್ವಾ, ಅದನ್ನ ಸ್ತನಯಿತ್ನು ಅಂತ ಕರೀತಾರೆ. ಅಲ್ಲಿಯೂ ಕೂಡ ಅದು, ಅಥವಾ ಕೆಲವು ಮಕ್ಕಳು ಹುಟ್ಟಿದ ಕೂಡಲೇ ನಾಶನೂ ಆಗಿಬಿಡ್ತವೆ. ಅವು ಹುಟ್ಟಿದ ಕ್ಷಣದಲ್ಲೇ ನಾಶ, ಅಕಾಲಿಕವಾದಂತಹ ವ್ಯವಸ್ಥೆ. ಅಲ್ಲಿಯೂ ಕೂಡ ವ್ಯಭಿಚಾರ, ಅದು ಯಾವುದಕ್ಕೂ ಸಂಯೋಗವೇ ಆಗಲ್ಲ. ಅವು ಅದನ್ನು ಇಟ್ಟುಕೊಳ್ಬೇಕು ಅಂತ ಆದಿಪದದಿಂದ ವಿವರಣೆ ಕೊಟ್ಟಿದ್ದಾರೆ. ಹೀಗೆ ಆಕಾಲಿಕ ವಿದ್ಯುದಾದೋ ಅನ್ನೋ ಶಬ್ದದಲ್ಲಿ ಆದಿಪದದಿಂದ ಸ್ತನಯಿತ್ನು ಪರಿಗ್ರಹ ಅಂತ ಶೇಷವಾಕ್ಯಾರ್ಥ ಚಂದ್ರಿಕಾ ಹಾಗೂ ಯಾದವಾರರು ಬರೆದುದರಿಂದ ಹುಟ್ಟಿದ ಕೂಡಲೇ ನಾಶ ಆಗುವಂತಹ ವಸ್ತುಗಳಲ್ಲಿ ಅದನ್ನು ಸೇರಿಸ್ಕೊಳ್ಬೇಕು. ಅಂತೂ ಅವುಗಳಿಗೆ ಮೂರ್ತಗಳೇ ಅಂತಾದರೂ ಕೂಡ ಸಂಯೋಗನೇ ಆಗಲ್ಲ. ಹಾಗಾದ್ರೆ ಸಂಯೋಗ ಆಗದೆ ಹೋದಂತಹ ಸ್ತನಯಿತ್ನು ಹಾಗೂ ಮಿಂಚಿನಲ್ಲಿ ವ್ಯಭಿಚಾರ ಬರ್ತದೆ.
ಆದರೆ ಟೀಕಾಕೃತ್ಪಾದರು ಸಂದಿಗ್ಧ ವ್ಯಭಿಚಾರವನ್ನು ಉದ್ಭಾವನೆ ಮಾಡಿದ್ರು. ಈ ಸಂದಿಗ್ಧ ವ್ಯಭಿಚಾರ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ಅದಕ್ಕೆ ವಿವರಣೆ ಕೊಡ್ತಾರೆ. ನಿಶ್ಚಿತ ಹೇತು ಇತ್ತು, ಸಾಧ್ಯಾಭಾವದ ನಿಶ್ಚಯ ಇತ್ತು ಅಂತಂದ್ರೆ ನಿಶ್ಚಿತ ವ್ಯಭಿಚಾರ. ಆದರೆ ನಿಶ್ಚಿತ ಹೇತು ಇದ್ದು ಸಾಧ್ಯಾಭಾವದ ಸಂದೇಹ ಬಂತು ಅಂತಂದ್ರೆ ಸಂದಿಗ್ಧ ವ್ಯಭಿಚಾರ. ಇಲ್ಲಿಯೂ ಕೂಡ ಸಂದೇಹ ಬಂದಿದೆ ಅಂತಂತಾರೆ. ಅಲ್ಲ, ಸಂದಿಗ್ಧ ವ್ಯಭಿಚಾರ ಅನ್ನೋದು ಎಲ್ಲ ಅನುಮಾನಕ್ಕಿರ್ತದೆ, ಸಾಧ್ಯ ಸಂದೇಹ. ಹಾಗಾಗಿ ಅದು ಪಕ್ಷವೇ ಆಯಿತು, ಅನುಮಾನ ಮಾತ್ರ ಉಚ್ಛೇದ ಪ್ರಸಂಗ ಹೇಳಬಹುದು. ಸಂದಿಗ್ಧ ವ್ಯಭಿಚಾರಕ್ಕೆ ದೋಷತ್ವವನ್ನು ಒಪ್ಪಿಕೊಂಡ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಆಹಿತ ಸಂದೇಹ ಬೇರೆ, ಸ್ವಾರಸಿಕ ಸಂದೇಹ ಬೇರೆ. ಇಲ್ಲಿ ಸಂದೇಹ ಅನ್ನೋದು ಆಹಿತ ಆಗ್ತದೆ. ಆಹಿತವಾದದ್ರಿಂದ ಇಲ್ಲಿ ದೋಷತ್ವವನ್ನು ಕೂಡಿಸ್ತೇವೆ ಸಂದಿಗ್ಧ ವ್ಯಭಿಚಾರಕ್ಕೆ. ಅಂದ್ರೆ ತಸ್ಮಿನ್ ಪ್ರದೇಶೆ ಮನೋ ಅಸತ್ವ ಸಂದೇಹ ಆಹಿತ ತತ್ಸಂಯೋಗಾಭಾವ ಸಂದೇಹ. ಅಂದ್ರೆ ವಿದ್ಯುತ್ತಿನಲ್ಲಿ ಹಾಗೆ ಆಗಿರ್ತದೆ. ಮನೋ ಅಸತ್ವ ಸಂದೇಹದಿಂದ ಆಹಿತವಾದಂತಹ ಸಂಯೋಗ ಸಂದೇಹ ಬರ್ತದೆ, ಸಂಯೋಗಾಭಾವ ಸಂದೇಹ. ಹಾಗಾಗಿ ಇದು ಆಹಿತ ಸಂದೇಹ ಆದ್ದರಿಂದ ಸಂದಿಗ್ಧ ವ್ಯಭಿಚಾರವನ್ನು ಉದ್ಭಾವನೆ ಮಾಡಿದರು. ವಸ್ತುತಃ ಉತ್ಪತ್ತ್ಯನಂತರಮೇವ ವಿನಷ್ಟವಾದಂಥ ವಸ್ತುವಿನಲ್ಲಿ ಸಂಯೋಗ ಉತ್ಪತ್ತಿ ಆಗಿಲ್ಲ ಅಂತ ಇಟ್ಟುಕೊಂಡು ತಾರ್ಕಿಕರ ಪ್ರಕಾರ ಉತ್ಪನ್ನ ವಿನಷ್ಟ ಘಟದಲ್ಲಿ ಸಂಯೋಗ ಉತ್ಪತ್ತಿ ಆಗಲ್ಲ. ಉತ್ಪನ್ನಂ ಕ್ಷಣಂ ಅಗುಣಂ ತಿಷ್ಠತಿ ಅಂತ ತಾರ್ಕಿಕರ ನಿಯಮ. ಉತ್ಪನ್ನಂ ದ್ರವ್ಯಂ ಕ್ಷಣಂ ಅಗುಣಂ ತಿಷ್ಠತಿ ಅನ್ನೋ ತಾರ್ಕಿಕರ ನಿಯಮದ ಪ್ರಕಾರ ಉತ್ಪನ್ನ ವಿನಷ್ಟ ಘಟದಲ್ಲೇನೆ ಸಂಯೋಗ ಉತ್ಪತ್ತಿನೇ ಆಗಿಲ್ಲ ಅಂತ ಇಟ್ಟುಕೊಂಡು ಅಲ್ಲೇ ದೋಷ ಹೇಳ್ಬೋದಿತ್ತು. ಆದರೆ ಕಾರ್ಯ ಸಹಭೂತ ಅಸಂವಾಯಿ ಕಾರಣ ಅಭಾವಾತ್ ಅಲ್ಲಿ ಹೇತುನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ಅವರು. ಕಾರ್ಯ ಸಹಭೂತ ಅಸಂವಾಯಿ ಕಾರಣ ಅಲ್ಲಿಲ್ಲ. ಹಾಗಾಗಿ ಇದನ್ನ ಕಾರ್ಯ ಸಹಭೂತ ಅಸಂವಾಯಿ ಕಾರಣ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ನಿಶ್ಚಿತ ವ್ಯಭಿಚಾರನೇ ಹೇಳಲಿಕ್ಕೆ ಬರ್ತದೆ. ಇದು ಟೀಕಾಕೃತ್ಪಾದರು ಸಂದಿಗ್ಧ ವ್ಯಭಿಚಾರವನ್ನು ಉದ್ಭಾವನೆ ಮಾಡಿದರೆ, ಆದರೆ ನಿಶ್ಚಿತ ವ್ಯಭಿಚಾರವನ್ನೇ ಉತ್ಪನ್ನ ವಿನಷ್ಟ ಘಟ್ಟದಲ್ಲಿ ಹೇಳಲಿಕ್ಕೆ ಬರ್ತದೆ ಅಂತ ವ್ಯಾಧವಾರರು ವಿವರಣೆ ಕೊಟ್ಟಿದ್ದಾರೆ. ಸರಿ, ಅಂತೂ ಆಹಿತ ಸಂದೇಹ ಪ್ರತಿಬಂಧಕವೇ ಆದದ್ರಿಂದ, ಸ್ವಾರಸಿಕ ಸಂದೇಹ ಪ್ರತಿಬಂಧಕ ಅಲ್ಲದೆ ಇದ್ರು ಆಹಿತ ಸಂದೇಹ ಪ್ರತಿಬಂಧಕ ಆದದ್ರಿಂದ ವ್ಯಭಿಚಾರ ಉದ್ಭಾವನೆ ಮಾಡ್ತಾ ಇರೋದು, ಸಂದಿಗ್ಧ ವ್ಯಭಿಚಾರ ಉದ್ಭಾವನೆ ಮಾಡ್ತಾ ಇರೋದು ಸರಿ ಅಂತಾಯ್ತು. ಏನಾದ್ರೂ ಪ್ರಶ್ನೆ ಇದೆನಾ? ಅಭಿಪ್ರಾಯ ಇಷ್ಟೇ. ಅನುಮಾನ ಏನು ಅಂದ್ರೆ ಮನಃ ಅಂತ ಪಕ್ಷ ನಿರ್ದೇಶ, ಮನಸಾ ಸಂಯುಜ್ಯತೆ ಅಂದ್ರೆ ಮನಸ್ಸಂಯೋಗ ಉಳ್ಳದ್ದಾಗ್ತದೆ ಅನ್ನೋದು ಸಾಧ್ಯ. ಮೂರ್ತತ್ವಾತ್ ಅನ್ನೋದು ಹೇತು, ಶರೀರವತ್ ಅನ್ನೋದು ಸಾಧ್ಯ, ಶರೀರವತ್ ಅನ್ನೋದು ದೃಷ್ಟಾಂತ. ಪ್ರತಿಯೊಬ್ಬರ ಶರೀರವೂ ಕೂಡ ಮೂರ್ತತ್ವ ಅಂದ್ರೆ ಕ್ರಿಯಾ ಉಳ್ಳದ್ದಾಗಿದೆ ಅಂದಮೇಲೆ ಅದು ಸಂಯೋಗ ಉಳ್ಳದ್ದು ಆಗ್ತದೆ. ಹೇಗೋ ಹಾಗೆ ಯಾವ್ಯಾವುದು ಮೂರ್ತ ಪದಾರ್ಥಗಳು ಅಂತ ಇರ್ತಾವೋ ಅದಕ್ಕೆ ಮನಸಾ ಸಂಯೋಗವನ್ನು ಒಪ್ಕೊಂಡ್ಬಿಟ್ರೆ ಈ ಅನುಮಾನ ನಮಗೆ ಮನಸಾ ಸಂಯುಜ್ಯತೆ ಅಂತನ್ನುವಂತಹ ಸಾಧ್ಯವನ್ನ ಮನಸ್ಸಿನಲ್ಲಿ ಸಾಧನೆ ಮಾಡಿಬಿಡ್ತೇವೆ. ಇದು ಅವರಿಗೆ ದೃಷ್ಟಾಂತವಾಗಿ ಕೊಟ್ಟದ್ದನ್ನು ಸಮರ್ಥನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟದ್ದು. ಆವಾಗ ವಿವಾದಾಧ್ಯಾಸಿತಂ ಕಾರ್ಯಂ ವಿಶೇಷ ಗುಣರಹಿತ ದ್ರವ್ಯಾಭ್ಯಾಂ ಜನ್ಯತೆ ಕಾರ್ಯತ್ವಾತ್ ಅಂತಃಕರಣ ದ್ವಯ ಸಂಯೋಗವತ್ ಅಂತನ್ನೋದೇನಿದೆ ಅದು ಆ ಅನುಮಾನಕ್ಕೆ ಇದು ದೃಷ್ಟಾಂತವಾಗ್ತದೆ ಅಂತ. ಅಂತಃಕರಣ ದ್ವಯ ಸಂಯೋಗ ದೃಷ್ಟಾಂತಾಭಾವ ಅಂತ ದೋಷ ಉದ್ಭಾವನೆ ಮಾಡಿದ್ರೆ ಜೈತೀರ್ಥ ಅದಿಲ್ಲ ಅಂತ ಆಗ್ತದೆ ಅಂತ. ಕೇಳಿ, ಏನ್ ಪ್ರಶ್ನೆ ಕೇಳಿ. ದೋಷ ಹೆಂಗಾಯ್ತು ಎಂಬ ಸ್ವಲ್ಪ
ಮೊದಲು ನವೀನ ನೈಯಾಯಿಕರು ದಿಕ್ಕು ಹಾಗೂ ಕಾಲವನ್ನು ಸಾಧನೆ ಮಾಡಲಿಕ್ಕೆ ಅನುಮಾನವನ್ನು ಹೇಳ್ತೇವೆ ಅಂತ ಶುರು ಮಾಡಿದ್ರು. ಯಾವ ಅನುಮಾನ? ವಿವಾದಾಧ್ಯಾಸಿತಂ ಕಾರ್ಯಂ ವಿಶೇಷ ಗುಣ ರಹಿತ ದ್ರವ್ಯಾಭ್ಯಾಂ ಜನ್ಯತೆ ಕಾರ್ಯತ್ವಾತ್ ಅಂತಃಕರಣದ್ವಯ ಸಂಯೋಗವತ್ ಅಂತ ನವೀನ ನೈಯಾಯಿಕರು ತೋರಿಸಿದಂಥ ಅನುಮಾನ ಇದು. ಈ ಅನುಮಾನಕ್ಕೆ ಜೈತೀರ್ಥರು ತಪ್ಪಿದು, ದೋಷ ಇದೆ ಅಂತ ಹೇಳಿದರು. ಏನ್ ದೋಷ ಅಂತ ಕೇಳಿದ್ರೆ ಈ ಅನುಮಾನಕ್ಕೆ ದೃಷ್ಟಾಂತವೇ ಇಲ್ಲ ಅಂತ ದೋಷ ಕೊಟ್ಟಿದ್ದಾರೆ. ದೃಷ್ಟಾಂತ ಇಲ್ಲ ಅಂತ ಅನ್ಬೇಡ್ರಿ, ದೃಷ್ಟಾಂತ ಇದೆ ಅಂತ ಹೇಳ್ತೇವೆ ಅಂತ ತಾರ್ಕಿಕರು ಹೇಳಿದ್ರು. ಮತ್ತೆ ಅಂತಂದ್ರು ಅವರು. ಅದಕ್ಕೆ ಜೈತೀರ್ಥರಂದ್ರು ಅಂತಃಕರಣದ್ವಯ ಸಂಯೋಗ ಆಗ್ತದೆ ಅನ್ಲಿಕ್ಕೆ ಪ್ರಮಾಣ ಇಲ್ಲ ಅಂತಂದ್ರು. ಅದನ್ನ ನೀವೇ ಪ್ರಶ್ನೆ ಕೇಳಿದ್ರಿ ಅನ್ಕೊಳ್ತೀನಿ ಪಾಠ ಮಾಡುವಾಗ ಮೊನ್ನೆ. ಈ ದೋಷವನ್ನು ಜೈತೀರ್ಥರೇ ಉದ್ಭಾವನೆ ಮಾಡಿದ್ದಾರೆ ನವೀನರ ಮೇಲೆ. ಅಂತಃಕರಣ ದ್ವಯಗಳ ಸಂಯೋಗ ಆಗ್ತದೆ ಅನ್ಲಿಕ್ಕೆ ಪ್ರಮಾಣ ಇಲ್ಲ ಅಂತ ಅಂದ್ಬಿಟ್ರು. ಆಗ ಮತ್ತೆ ತಾರ್ಕಿಕರು ಅನುಮಾನವನ್ನು ದ್ವಯ ಸಂಯೋಗ ಆಗ್ತದೆ ಅಂತ ಏನಂತ ಮನಃ ಮನಸಾ ಸಂಯುಜ್ಯತೆ ಮೂರ್ತತ್ವಾತ್ ಶರೀರವತ್ ಅಂತ ಅನುಮಾನವನ್ನು ಪ್ರಯೋಗ ಮಾಡಿದ್ರು. ಹಾಗಾದ್ರೆ ಇದು ನವೀನ ತಾರ್ಕಿಕರು ಮಾಡಿದ ಅನುಮಾನ. ಈ ಅನುಮಾನಕ್ಕೆ ಜೈತೀರ್ಥರು ದೋಷ ಕೊಟ್ರು. ಈ ಅನುಮಾನಕ್ಕೆ ವ್ಯಭಿಚಾರ ಇದೆ, ಸಂದಿಗ್ಧ ವ್ಯಭಿಚಾರ ಇದೆ ಅಂತ ದೋಷ ಕೊಟ್ರು ಜೈತೀರ್ಥ. ಎಲ್ಲಿ ಅಂತಂದ್ರೆ ವಿದ್ಯುದಾದಿಗಳಲ್ಲಿ ಒಂದೇ ಕಾಲದಲ್ಲೇನೆ ಹುಟ್ಟು ನಾಶವನ್ನು ಹೊಂದುವಂತಹ ವಿದ್ಯುದಾದಿಗಳಲ್ಲಿ ವ್ಯಭಿಚಾರ, ಸಂದಿಗ್ಧ ವ್ಯಭಿಚಾರ ಇರೋದ್ರಿಂದ ಈ ಅನುಮಾನ ಸರಿಯಲ್ಲ ಅಂತ ಆಯ್ತವ. ವ್ಯಭಿಚಾರ ಅಂದ್ರೇನು? ಹೇತು ಇದ್ದು ಸಾಧ್ಯ ಬರಲಿಲ್ಲ ಅಂತಾದ್ರೆ ವ್ಯಭಿಚಾರ. ಹೇತು ಇದ್ದು ಸಾಧ್ಯ ಸಂದೇಹ ಇದ್ರೆ ಸಂದಿಗ್ಧ ವ್ಯಭಿಚಾರ. ಅಂತಃಕರಣ ಮನಸ್ಸಿಗೆ ವ್ಯತ್ಯಾಸ ಇಟ್ಕೊಂಡು ಮಾತಾಡ್ತಾ ಇಲ್ಲ ಸದ್ಯಕ್ಕೆ. ತಾರ್ಕಿಕರ ಜೊತೆಯಲ್ಲಿ ಮಾತಾಡುವಾಗ ಅಂತಃಕರಣ ಹಾಗೂ ಮನಸ್ಸು ಒಂದು ಅಂತ ಇಟ್ಕೊಂಡೇ ಮಾತಾಡ್ತಿದ್ದಾರೆ. ಮನ ಮನಸ್ಸ ಸಂಯೋಜ ಅಂತ ಹೇಳಿದಾರಲ್ಲ ಸರ್, ಆ ಅನುಮಾನಕ್ಕೂ ಇಲ್ಲಿ ಕೊಟ್ಟಿರ್ತಕ್ಕಂತ ದೃಷ್ಟಾಂತಕ್ಕೂ ಹೇಗೆ ಸಂಬಂಧ ಹೇಗೆ ಸರ್? ಇಲ್ಲಿ ಅಕಾಲಿಕ ವಿದ್ಯುದಾದ ಅಂತ ಹೇಳಿದಾರಲ್ಲ, ಅದಕ್ಕೂ ಇದಕ್ಕೂ ಹೇಗೆ ಸಂಬಂಧ ಹೇಗೆ? ಮನಃ ಮನಸಾ ಸಂಯುಜ್ಯತೆ ಅನ್ನುವಂಥ ಅನುಮಾನ ಏನಿದೆ ಅಲ್ಲಿ ಮೂರ್ತತ್ವ ಅನ್ನೋದು ಹೇತು. ಮನಃ ಮನಸಾ ಸಂಯುಜ್ಯತೆ ಮೂರ್ತತ್ವಾತ್ ಶರೀರವತ್ ಅನ್ನೋ ನವೀನ ತಾರ್ಕಿಕರ ಅನುಮಾನ ಇದು. ಹೌದು, ಅದಕ್ಕೂ ಇವು ಕೊಟ್ಟಿದ್ದಂತ ಇದಕ್ಕೂ ಏನು ಸಂಬಂಧ? ಏನ್ ಸಂಬಂಧ ಅಂದ್ರೆ ಹೇಳ್ತೇನೆ. ವಿದ್ಯುತ್ನಲ್ಲಿ ಮೂರ್ತತ್ವ ಅನ್ನುವಂತ ಹೇತು ಇದೆನಾ? ಯಾಕಂದ್ರೆ ಅದು ಮೂರ್ತನೇ ತಾನೆ, ಮಿಂಚು ಕೂಡ ಮೂರ್ತನೇ. ಹಾಗಾದ್ರೆ ಈ ತಾರ್ಕಿಕರು ಮಾಡಿದ ಅನುಮಾನದಲ್ಲಿರೋ ಹೇತು ವಿದ್ಯುತ್ತಿನಲ್ಲೂ ಬಂತು. ಅಲ್ಲಿ ಈ ಸಾಧ್ಯ ಬರಬೇಕಾಗಿತ್ತು, ಮನಸ್ಸಿನ ಸಂಯೋಗ ಅನ್ನೋ ಸಾಧ್ಯ ಬರಬೇಕಾಗಿತ್ತು. ಮನಃ ಮನಸಾ ಸಂಯುಜ್ಯತೆ ಅಂತ ಅನ್ನೋ ಮನಸ್ಸಿನ ಸಂಯೋಗ ಅನ್ನೋ ಸಾಧ್ಯ ಬರಬೇಕಾಗಿತ್ತು. ಅಲ್ಲಿ ವಿದ್ಯುತ್ ಇದಕ್ಕೂ ಸಂಯೋಗ ಆಗ್ಬೇಕಾಗಿತ್ತು ಅಂತ ಹೇಳಿ. ಸಂಯೋಗ ಆಗ್ಬೇಕು. ಮೂರ್ತವಾದದ್ದೆಲ್ಲವೂ ಕೂಡ ಸಂಯುಕ್ತವಾಗಿರ್ತಾವೆ ಅನ್ನೋ ತಾನೇ ನಿಮ್ಮ ಅಭಿಪ್ರಾಯ ಅನುಮಾನ ಮಾಡ್ಲಿಕ್ಕೆ. ಆದ್ರೆ ಇದಕ್ಕೆ ವ್ಯಭಿಚಾರ ಅಂತ ಅನ್ನೋದು. ಮೂರ್ತವಾದ ವಸ್ತು ಇದ್ರೂ ಕೂಡ ಸಂಯೋಗ ಬಂದಿಲ್ಲ ಅನ್ನೋದು ಕಾರಣಕ್ಕೆ ವ್ಯಭಿಚಾರದ ಭಾವನೆ ಮಾಡಿಬಿಟ್ಟು ಸಂದಿಗ್ಧ ವ್ಯಭಿಚಾರ. ದ್ರವ್ಯಗಳಿಗೆ ಆಗುವಂತ ಸಂಬಂಧ. ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಜೊತೆಯಲ್ಲಿ ಆಗುವ ಸಂಬಂಧವನ್ನ ಸಂಯೋಗ ಅಂತ ಹೆಸರಿಟ್ಟಿದ್ದಾರೆ ತಾರ್ಕಿಕರು. ದ್ರವ್ಯಗಳಿಗೆ ಆಗುವ ಸಂಬಂಧವೇ ಸಂಯೋಗ ಸಂಬಂಧ. ಸಂಯುಕ್ತವು ಅನ್ನೋ ಪ್ರತೀತಿ ಬರ್ತದೋ ಇಲ್ಲ, ಅದೆಲ್ಲ ಸಂಯೋಗ ಸಂಬಂಧದಿಂದ ಅಂತ ಅರ್ಥ. ಸರಿಯಾಗಿ ಅರ್ಥ ಆಗ್ತದಾ? ಇಲ್ಲಿ ಸಂದಿಗ್ಧ ವ್ಯಭಿಚಾರ ಉದ್ಭಾವನೆ ಮಾಡಿದ್ದಕ್ಕೆ ಯಾದವಾರರು ನಿಶ್ಚಿತ ವ್ಯಭಿಚಾರನೇ ಹೇಳಿಕ್ ಬರ್ತದೆ ಅಂತ ತಿಳಿಬೇಕು ಅಂತ ಅಂದ್ರು. ಸರಿ ಹೋಯ್ತಾ?
ಆಮೇಲೆ ಅಪರಾಹ ಮತ್ತೊಬ್ಬ ತಾರ್ಕಿಕರು ಹೇಳ್ತಾರೆ, ಪರಮ ಮಹತ್ ಪರಿಮಾಣಂ ದ್ರವ್ಯ ಚತುಷ್ಟೇ ವೃತ್ತಿ. ಪರಮ ಮಹತ್ ಪರಿಮಾಣಂ ಅನ್ನೋದು ಪಕ್ಷ, ದ್ರವ್ಯ ಚತುಷ್ಟೇ ವೃತ್ತಿತ್ವ ಅನ್ನೋದು ಸಾಧ್ಯ, ಪರಿಮಾಣತ್ವಾತ್ ಅನ್ನೋದು ಹೇತು, ಅಣುತ್ವವತ್ ಅನ್ನೋದು ದೃಷ್ಟಾಂತ, ಅಣುತ್ವ ದೃಷ್ಟಾಂತ. ಇತಿ ಅತ್ರ ಯದ್ ಆಕಾಶಾತ್ಮ ಪರಿಮಾಣ ಪರೀಕ್ಷಾಕಾರಃ ಪರಿಮಾಣ ಪಕ್ಷೀಕಾರಃ ತದಾ ಸಿದ್ಧ ಸಾಧನಂ ಆತ್ಮನಾಂ ಬಹುತ್ವಾತ್ ಆತ್ಮತ್ವೇನ ಐಕ್ಯಮುಪಾದಾಯ ಪ್ರಯೋಗೇಪಿ ಬಾಧಃ ಪರಿಮಾಣದ್ವಯಸ್ಯ ದ್ರವ್ಯ ಚತುಷ್ಟೇ ವೃತ್ತಿತ್ವ ಅಯೋಗಾತ್ ಏಕೈಕ ದ್ರವ್ಯ ವೃತ್ತಿ ಖಲು ಪರಿಮಾಣಂ ಅತಯೇವ ನ ಕಾಲಾದಿಗತಸ್ಯ ಪಕ್ಷೀಕಾರಃ ಆಶ್ರಯಾಸಿದ್ಧಿಶ್ಚ ಅಧಿಕಾ. ಪರಮಮತ್ ಪರಿಮಾಣ ಸಾಮಾನ್ಯಂ ವಿಶೇಷ ಗುಣ ಶೂನ್ಯ ದ್ರವ್ಯಾಧಿಕರಣ ಅನೇಕ ವ್ಯಕ್ತಿ ವೃತ್ತಿ ಪರಿಮಾಣ ತಾರತಮ್ಯ ವಿಶ್ರಾಂತಿ ವಿಷಯ ಜಾತಿತ್ವಾತ್ ಅಣುಪರಿಮಾಣ ವೃತ್ತಿ ಜಾತಿವತ್ ಇತಿ ಚ ಅನುಪಪನ್ನಂ. ಪರಮಮಹತ್ ಪರಿಮಾಣ ಸಾಮಾನ್ಯಂ ಹಿ ಪರಿಮಾಣತ್ವಂ ವಾ ತದವಾಂತರ್ಜಾತಿರ್ವಾ ಆದ್ಯೆ ಮನಸ್ಸಿದ್ಯಾಪಿ ಅಸ್ಯ ಸಂಭವೇನ ಅರ್ಥಾಂತರತಾ ಸಾಮಾನ್ಯಸ್ಯಾಪಿ ಅನೇಕ ವೃತ್ತಿತಾಯಾಃ ನಿರಾಕರಿಷ್ಯಮಾಣತ್ವೇನ ಬಾಧಾಶ್ರಯಾಸಿದ್ಧಿ ಚ ನ ದ್ವಿತೀಯಃ ತಸ್ಯಾಃ ನಿರಾಕರಿಷ್ಯಮಾಣತ್ವಾತ್ ವರ್ಣಸಿದ್ಧ್ಯಾ ಅರ್ಥಾಂತರತ್ವಾಚ್ಚ ಅನೇಕ ಪದಸ್ಥಾನೆ ಬಹುಪದ ಪ್ರಕ್ಷೇಪೆ ಅತಿ ಪ್ರಸಂಗಶ್ಚ. ಇಷ್ಟು ಇದು ಕಾಲ ಸಾಧನೆ ಮಾಡಲಿಕ್ಕೆ ಅಪರಾಹ ಅಂತಂತಿದ್ದಾರೆ. ಅಂದ್ರೆ ಬೇರೆ ಒಬ್ಬ ತಾರ್ಕಿಕರಲ್ಲಿ ಏಕದೇಶಿಗಳು ಯಾರು ಅಂತ ಹೆಸರು ಉಲ್ಲೇಖ ಮಾಡಿಲ್ಲ. ಅದು ಬಹಳ ಗಂಭೀರ. ಜೈತೀರ್ಥ ಯಾವಾಗಲೂ ಗಂಭೀರನೇ ಅಲ್ವೇ? ಅವರ ಕಾಲದಲ್ಲಿ ಅಥವಾ ಅವರಿಗಿಂತ ಪ್ರಾಚೀನರು, ಅವರಿಗಿಂತ ಹಿರಿಯರು ಯಾರೋ ಒಂದಿಷ್ಟು ಜನ ತಾರ್ಕಿಕರು ಹೀಗೋ ಅನುಮಾನ ಮಾಡ್ತೇವೆ ಅಂತ ಹೊರಟಿದ್ರು. ಈ ಅನುಮಾನ ಬಹಳ ಸ್ವಾರಸ್ಯ ಇದೆ ರೀ. ಇದನ್ನು ತಿಳ್ಕೊಳ್ಬೇಕು. ತಾರ್ಕಿಕರ ಶೈಲಿನೇ ಹಂಗೆ. ಪರಮ ಮಹತ್ ಪರಿಮಾಣಂ ಅಂತ ಪಕ್ಷ ನಿರ್ದೇಶ ಮಾಡ್ತಾರೆ. ಪರಮ ಮಹತ್ ಪರಿಮಾಣವೇ ಪಕ್ಷ. ದ್ರವ್ಯ ಚತುಷ್ಟಯ ವೃತ್ತಿ ಪರಿಮಾಣತ್ವಾತ್ ಅಣುತ್ವವತ್ ಅಂತ ಅನುಮಾನ ಮಾಡಿದ್ದಾರೆ. ಈಗ ಅಣುತ್ವ ಇದೆ ಅಲ್ಲ, ಅಣುತ್ವ ಎಲ್ಲಿದೆ? ಪರಮಾಣುನಲ್ಲಿ ಅಣುತ್ವ ಇದೆ, ಹೌದಾ? ಪರಮಾಣುನಲ್ಲಿ ದ್ವಿಣುಕದಲ್ಲಿ ಅಣುತ್ವ ಇದೆ. ಅಲ್ಲಿ ಪರಿಮಾಣತ್ವ ಅನ್ನುವಂತಹ ಧರ್ಮ ಇದೆ. ಪರಿಮಾಣತ್ವ ಅನ್ನೋದು ಧರ್ಮ ಇದೆ ತಾನೆ ಅಣುತ್ವದಲ್ಲಿ. ಅಣುತ್ವ ಅನ್ನೋದೊಂದು ಪರಿಮಾಣ ತಾನೆ. ಪರಿಮಾಣ ಅಂದ್ರೆ ಏನು? ಪರಿಮಿತಿ ಅಂತ ಅರ್ಥ. ಪರಿಮಾಣತ್ವ ಅನ್ನೋದು ಅಣುತ್ವದಲ್ಲಿದೆ. ಅಲ್ಲಿ ದ್ರವ್ಯ ಚತುಷ್ಟಯ ವೃತ್ತಿತ್ವ ಅನ್ನೋ ಸಾಧ್ಯ ಸಾಧನೆ ಮಾಡ್ತಾರೆ. ದ್ರವ್ಯ ಚತುಷ್ಟಯ ಅಂತಂದ್ರೆ ಯಾವ್ದು? ಪೃಥ್ವಿ, ಅಪೋ, ತೇಜೋ, ವಾಯು, ನಾಕೆ. ದ್ರವ್ಯ ಚತುಷ್ಟಯ ವೃತ್ತಿತ್ವ. ದ್ರವ್ಯ ಚತುಷ್ಟಯದಲ್ಲಿ ವೃತ್ತಿತ್ವ ಅನ್ನುವಂಥ ಸಾಧ್ಯವೂ ಕೂಡ ಅಣುತ್ವದಲ್ಲಿದೆ. ಏವಂಚ ಅವರು ವ್ಯಾಪ್ತಿ ಸಿದ್ಧ ಮಾಡಿದ್ರು. ಯತ್ರ ಪರಿಮಾಣತ್ವಂ ತತ್ರ ದ್ರವ್ಯ ಚತುಷ್ಟಯ ವೃತ್ತಿತ್ವಂ ಅಂತ ವ್ಯಾಪ್ತಿ ಸಿದ್ಧ ಆಯಿತು. ಹಾಗಾಗಿ ಪರಿಮಾಣತ್ವ ಅನ್ನುವಂಥ ಅದೇ ಹೇತು ಪರಮ ಮಹತ್ ಪರಿಮಾಣದಲ್ಲಿಗೂ ಇದೆ. ಪರಮ ಮಹತ್ ಪರಿಮಾಣ ಅಂತಂತಂದ್ರೆ ಯಾವುದ್ರದ್ದು ಇಟ್ಟುಕೊಳ್ಬೇಕು ಅಂತ ವಿಚಾರ ಮಾಡ್ರಿ. ಯಾವುದು ಪರಮ ಮಹತ್ ಪರಿಮಾಣವೋ ಅದು ಕೂಡ ಪರಿಮಾಣತ್ವ ಅನ್ನೋ ಹೇತು ಉಳ್ಳದ್ದಾಯ್ತು. ದ್ರವ್ಯ ಚತುಷ್ಟಯ ವೃತ್ತಿತ್ವ ಅಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೊರಟಾಗ ಆ ದ್ರವ್ಯ ಚತುಷ್ಟಯಗಳನ್ನ ಯಾವುದನ್ನು ತಗೊಳ್ಬೇಕು? ದ್ರವ್ಯ ಚತುಷ್ಟಯದಿಂದ? ಆವಾಗ ಆಕಾಶ, ದಿಕ್, ಆತ್ಮ, ಮನಸ್ಸನ್ನು ತಗೊಳ್ಳಿಕ್ ಬರಲ್ಲ. ಕಾಲವನ್ನೇ ತಗೊಂಡು ದ್ರವ್ಯ ಚತುಷ್ಟಯ ವೃತ್ತಿತ್ವವನ್ನ ಸಾಧನೆ ಮಾಡಬೇಕಾಗ್ತದೆ. ಸಾಧ್ಯ ಪರ್ಯವಸಾನ ಮಾಡಬೇಕಾದ್ರೆ ದ್ರವ್ಯ ಚತುಷ್ಟಯಗಳಲ್ಲಿ ಮನಸ್ಸನ್ನು ಬಿಟ್ಟು
ಆಕಾಶ, ಕಾಲ, ದಿಕ್, ಆತ್ಮ. ಹಾಗಾಗಿ ಆತ್ಮ ಮತ್ತು ದಿಕ್, ಆಕಾಶ ಈಗಾಗಲೇ ದ್ರವ್ಯ ತ್ರಯಗಳಾಯ್ತು. ಚತುಷ್ಟಯ ಶಬ್ದದಿಂದ ತಗೊಳ್ಳೋದಾದ್ರೆ ಕಾಲವನ್ನೇ ತಗೊಳ್ಬೇಕು. ಹಾಗಾಗಿ ದ್ರವ್ಯ ಚತುಷ್ಟಯ ವೃತ್ತಿತ್ವ ಅನ್ನುವಂತಹ ಸಾಧ್ಯವನ್ನ ಪರಮ ಮಹತ್ ಪರಿಮಾಣದಲ್ಲಿ ಪರ್ಯವಸಾನ ಮಾಡುವಾಗ ದ್ರವ್ಯ ಚತುಷ್ಟಯಗಳಲ್ಲಿ ಕಾಲ ಅಂತೊಂದಿದೆ ಅಂತ ಸಿದ್ಧ ಆಗಿಬಿಡ್ತದೆ. ಏವಂಚ ಈ ಅನುಮಾನದಿಂದ ಕಾಲ ಸಾಧನೆ ಮಾಡ್ತೇವೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಅವರೇ ಚರ್ಚೆ ಮಾಡಿದ್ದಾರೆ. ಅತ್ರ ಇಲ್ಲಿ ದೋಷ ಕೊಡ್ತಾರೆ. ಪರಮ ಮಹತ್ ಪರಿಮಾಣತ್ವಾತ್ ಅಂತ ಹೇತು ಇಟ್ಟುಕೊಂಡು ಮಾತನಾಡಿದ್ರಲ್ವಾ? ಈ ಅನುಮಾನ ಮೊದಲು ಅರ್ಥ ಆಯ್ತಾ ಅಥವಾ ಏನಾದ್ರೂ ಬಿಡಿಸಿ ಹೇಳಬೇಕಾ? ಇಲ್ಲಿ ಸ್ವಲ್ಪ ಅಣುವು ಪರಮಾಣುಗೆ ವ್ಯತ್ಯಾಸ ಹೇಳ್ತೀನಿ. ಪ್ರಪಂಚ ನಿರ್ಮಾಣ ಆಗೋದು ಅಣುಗಳಿಂದ, ಪರಮಾಣುಗಳಿಂದ. ಹಾಗಾಗಿ ಅಲ್ಲಿರುವಂತಹದ್ದು ಅಣುತ್ವ. ಆದರೆ ಈಗಾಗಲೇ ನಿರ್ಮಾಣವಾದಂತಹ ಆಕಾಶ, ಕಾಲ, ದಿಕ್, ಆತ್ಮಗಳಲ್ಲಿ ಕಾಲ ಬಿಡ್ರಿ, ಕಾಲ ಈಗಿನೂ ಸಾಧನೆ ಮಾಡ್ಲಿಕ್ಕೆ ಹೊರಟೇವೆ. ಆಕಾಶ ಯಾವಾಗಲೂ ಕೂಡ ಪರಮ ಮಹತ್ ಪರಿಮಾಣ ಉಳ್ಳದ್ದು. ಪರಮ ಮಹತ್ ಪರಿಮಾಣ ಅಂದ್ರೆ ಇದ್ದ ಅದಕ್ಕಿಂತಲೂ ಮಹತ್ತಾದ ಪರಿಮಾಣ ಮತ್ತೊಂದಕ್ಕೆ ಇಲ್ವೇ ಇಲ್ಲ. ಆಕಾಶಕ್ಕಿಂತ ಮಹತ್ತಾದ ಪರಿಮಾಣ ಬೇರೆದಕ್ಕೆ ಯಾವ್ದಕ್ಕಾದ್ರೂ ಇದೆನಾ? ಇಲ್ಲ. ಹಾಗಾಗಿ ಆಕಾಶ, ದಿಕ್, ಆತ್ಮ ಇವೆಲ್ಲವೂ ಕೂಡ ತಾರ್ಕಿಕರ ಪ್ರಕಾರ ಪರಮ ಮಹತ್ ಪರಿಮಾಣ ಉಳ್ಳವುಗಳು, ಬಹಳ ದೊಡ್ಡ ಪರಿಮಿತಿ ಉಳ್ಳವುಗಳು ಅಂತ ಅರ್ಥ. ಪರಮ ಮಹತ್ ಪರಿಮಾಣ ಅಂದ್ರೆ ಬಹಳ ದೊಡ್ಡ ಪರಿಮಿತಿ ಉಳ್ಳವುಗಳು. ಏವಂಚ ಪರಮ ಮಹತ್ ಪರಿಮಾಣ ಉಳ್ಳಂಥವುಗಳು ಅಂದ್ರೆ ಆಕಾಶ, ದಿಕ್, ಆತ್ಮ ಇವು ಫಿಕ್ಸ್ ಈಗಾಗಲೇ. ಅವುಗಳಲ್ಲಿ ಇಟ್ಟುಕೊಂಡು ವಿಚಾರ ಮಾಡೋದಾದ್ರೆ ಈ ಅನುಮಾನ ಸಹಾಯ ಮಾಡಿದ್ದವ್ರು ಹೇಗೆ ಅಂದ್ರೆ ಬಹಳ ಬುದ್ಧಿವಂತಿಕೆ ಮಾಡಿದ್ರು. ಅಣುತ್ವ ಇದೆಯಲ್ಲ, ಅಣುತ್ವ ಅನ್ನೋದು ಪಾರ್ಥಿವ ಪರಮಾಣು, ಜಲೀಯ ಪರಮಾಣು, ವಾಯು ಪರಮಾಣು, ತೇಜ ಪರಮಾಣು, ಈ ನಾಲ್ಕರಲ್ಲೂ ಕೂಡ ಪರಮಾಣುಗಳಿದ್ದಾವೆ. ಈ ನಾಲ್ಕರಲ್ಲಿಯೂ ಇರುವಂತಹ ಪರಮಾಣುಗಳಲ್ಲಿ ಏನು ಅಣುತ್ವ ಇದೆ, ಅಣುತ್ವ ಇದೆ ತಾನೆ? ನಾಲ್ಕರಲ್ಲೂ ಅಣುತ್ವ ಇದೆ. ಆ ಅಣುತ್ವ ಅದು ದ್ರವ್ಯ ಚತುಷ್ಟಯ ಮಾತ್ರ ವೃತ್ತಿ. ಅದು ಅಂದ್ರೆ ಪೃಥಿವಿ, ಅಪೋ, ತೇಜೋ, ವಾಯು ನಾಲ್ಕರಲ್ಲಿ ಮಾತ್ರ ವೃತ್ತಿ ಅದು ಆ ಅಣುತ್ವ. ಅದು 4 ಅನ್ನೋ ಸಂಖ್ಯೆ ಇಟ್ಕೊಂಡು ಹೇಗೆ ಪರಿಮಾಣ ಉಳ್ಳದ್ದು ಅಣುತ್ವ 4ರಲ್ಲಿ ವೃತ್ತಿಯಾಗಿದೆಯೋ ಹಂಗೆ ಪರಮ ಮಹತ್ ಪರಿಮಾಣ ಅಂತಿದೆಯಲ್ಲ, ಅದನ್ನ ಇಟ್ಕೊಂಡ್ಬಿಟ್ರು. ಅಣುತ್ವವು 4ರಲ್ಲಿದ್ದಂತೆ ಪರಮ ಮಹತ್ ಪರಿಮಾಣವು 4ರಲ್ಲೇ ಇರ್ಬೇಕಲ್ಲ ಅಂತ ಅವ್ರು ಗೆಸ್ ಮಾಡ್ತಿದ್ದಾರೆ. ಅದರಲ್ಲಿ ಪರಮ ಮಹತ್ ಪರಿಮಾಣವು ಕೂಡ ಹಾಗಾದ್ರೆ 4ರಲ್ಲೇ ಇರಬೇಕು. ಯಾವ್ಯಾವುದು ಅಂದಾಗ ಆಕಾಶ, ದಿಕ್, ಆತ್ಮ 3ನ್ನೇ ತಗೊಂಡ್ರೆ 4ರಲ್ಲಿ ಇರಬೇಕು ಅನ್ನೋ ಸಾಧ್ಯ ಕೂಡಿಸ್ಲಿಕ್ಕೆ ಬರಲ್ಲ. ಅನಿವಾರ್ಯವಾಗಿ 4ರಲ್ಲಿ ಇನ್ನೊಂದು ಯಾವ್ದನ್ನ ಸೇರಿಸ್ಕೋಬೇಕಾಯ್ತು ನೀವಲ್ಲಿ? ಮನಸ್ಸಂತೂ ಅಣು ಅದಲ್ಲ, ಅದು ಪರಮ ಮಹತ್ ಪರಿಮಾಣ ಇಲ್ಲಲ್ಲ ಅದ್ರೊಳಗೆ. ಅದೇ ನೋಡ್ರಿ ಟ್ರಿಕ್ಸ್ ಅವ್ರು ಮಾಡಿದ್ದು. ಈ ಅನುಮಾನವನ್ನ ಕಾಲವನ್ನು ಇಟ್ಟುಕೊಂಡೇ ನಿರೂಪಣೆ ಮಾಡಬೇಕಾಗ್ತದೆ. ಹಾಗಾಗಿ ಪರಮ ಮಹತ್ ಪರಿಮಾಣವನ್ನ ದ್ರವ್ಯ ಚತುಷ್ಟಯ ವೃತ್ತಿ ಅಂತ ಸಾಧನೆ ಮಾಡಿದಾಗ ದ್ರವ್ಯ ಚತುಷ್ಟಯಗಳಲ್ಲಿ ಕಾಲವನ್ನು ಇಟ್ಟುಕೊಂಡೇ ಸಾಧನೆ ಮಾಡಬೇಕಾಗ್ತದೆ. ಹಾಗಾದ್ರೆ ಕಾಲ ಸಿದ್ಧ ಆಯ್ತಲ್ಲ ಅನ್ನೋದು ಅವರ ಅಭಿಪ್ರಾಯ. ಸರಿಯಾಗಿ ಅರ್ಥ ಆಯ್ತಾ? ಇದ್ರ ಮೇಲೆ ಪ್ರಶ್ನೆ. ಅತ್ರ ಯದ್ ಆಕಾಶ ಆತ್ಮಗತ ಪರಿಮಾಣ ಪಕ್ಷೀಕಾರ ತದಾ ಸಿದ್ಧ ಸಾಧನ ಆತ್ಮನಾಂ ಬಹುತ್ವಾತ್. ಜಯತೀರ್ಥರು ಮಾಡೋ ವಿಮರ್ಶೆ ಸ್ಟೈಲ್ ನೋಡ್ರಿ. ಸರಿ, ಇಂಥ ಅನುಮಾನವನ್ನು ನೀವು ಮಾಡೋದಾದ್ರೆ ಈ ಅನುಮಾನದಲ್ಲಿ ಪರಮ ಮಹತ್ ಪರಿಮಾಣಂ ಅಂತ ಪಕ್ಷ ಆಗಿದೆ, ಯದ್ಗತ ಪರಮ ಮಹತ್ ಪರಿಮಾಣವನ್ನು ಪಕ್ಷ ಮಾಡ್ತೀರಿ ಅಂತ ಕೇಳ್ತಾರೆ ಜಯತೀರ್ಥರು. ಯಾಕಂದ್ರೆ
ಪರಮ ಮಹತ್ ಪರಿಮಾಣ ಈಗಾಗಲೇ ಸಿದ್ಧವಾಗಿರೋದು ತಾರ್ಕಿಕರ ಪ್ರಕಾರ ಆಕಾಶದಲ್ಲಿ, ಆತ್ಮನಲ್ಲಿ, ದಿಕ್ಕಿನಲ್ಲಿ. ಕಾಲ ಇನ್ನು ಸಿದ್ಧ ಆಗಬೇಕು. ಸರಿ, ಜಯತೀರ್ಥರು ಕೇಳ್ತಾರೆ, ಆಕಾಶಗತ ಪರಮ ಮಹತ್ ಪರಿಮಾಣವನ್ನು ಪಕ್ಷ ಮಾಡ್ತಿರೋ, ಆತ್ಮಗತ ಪರಮ ಮಹತ್ ಪರಿಮಾಣವನ್ನು ಪಕ್ಷ ಮಾಡ್ತಿದ್ದೀರೋ? ಯಾಕಂದ್ರೆ ಅವೆಲ್ಲ ಬೇರೆ ಬೇರೆ ಅಲ್ವಾ. ಆಕಾಶದಲ್ಲಿರುವ ಪರಮ ಮಹತ್ ಪರಿಮಾಣವೇ ಬೇರೆ, ಆತ್ಮನಲ್ಲಿರುವ ಪರಮ ಮಹತ್ ಪರಿಮಾಣವೇ ಬೇರೆ ಅಲ್ವಾ? ಹಾ, ಹಾಗಾದ್ರೆ ಆಕಾಶಗತ ಪರಮ ಮಹತ್ ಪರಿಮಾಣವನ್ನು ಪಕ್ಷ ಮಾಡಿದ್ರೆ, ಆತ್ಮಗತ ಪರಮ ಮಹತ್ ಪರಿಮಾಣವನ್ನು ಪಕ್ಷ ಮಾಡಿದ್ರೆ, ಅಲ್ಲಿ ದ್ರವ್ಯ ವೃತ್ತಿತ್ವ ಅನ್ನೋ ಸಾಧ್ಯ ಏನಿದೆ ಅದು ಸಿದ್ಧ ಸಾಧನ ಆಗ್ತದೆ. ಯಾಕೆ ಅಂತ ಕೇಳ್ಬೇಕು. ಸಿದ್ಧ ಸಾಧನ ಯಾಕೆ ಅಂತಂದ್ರೆ, ಆಕಾಶ ಒಂದು, ಆತ್ಮರು ಮೂವರು ಅಂತ ಇಟ್ಕೊಂಡ್ಬಿಡ್ತೀವಿ. ಆತ್ಮ ಬಹಳ ಇದ್ದಾರಲ್ವಾ, ಅದರಲ್ಲಿ ಆತ್ಮ ಮೂರನ್ನು ತಗೊಂಡ್ಬಿಡ್ತೀವಿ. 3 ಜನ ಆತ್ಮರನ್ನು ತಗೋತೀವಿ, ಆಕಾಶ ಒಂದನ್ನು ತಗೋತೀವಿ. 4 ಆಯ್ತೋ ಇಲ್ಲ ದ್ರವ್ಯ ಅವಾಗ. ಹಾಗಾದ್ರೆ ಆ ದ್ರವ್ಯ ಚತುಷ್ಟಯ ವೃತ್ತಿ ಅಂತಂದ್ರೆ ಆಕಾಶ ಆತ್ಮಗತ ಪರಮ ಮಹತ್ ಪರಿಮಾಣವನ್ನು ಇಟ್ಟುಕೊಂಡು ಮಾತನಾಡೋದಾದ್ರೆ, ದ್ರವ್ಯ ಚತುಷ್ಟಯ ಅಂತಂದ್ರೆ ಆಕಾಶ 1, ಆತ್ಮ 3, ದ್ರವ್ಯ ಚತುಷ್ಟಯ ಆಯ್ತು. ದ್ರವ್ಯ ಚತುಷ್ಟಯ ವೃತ್ತಿತ್ವ ಸಿದ್ಧವೇ ಆಗಿದೆ ಅಂತ ಇಟ್ಕೊಂಡು ಈ ಅನುಮಾನಕ್ಕೆ ಸಿದ್ಧ ಸಾಧನತೆ ಹೇಳಲಿಕ್ಕೆ ಬರ್ತದಲ್ಲ ಅಂತ ಕೇಳಿದ್ರು ಜಯತೀರ್ಥರು. ಇಲ್ಲ, ಆತ್ಮತ್ವೇನ ಐಕ್ಯ ಉಪಾದಾಯ ಪ್ರಯೋಗೇಪಿ, ಇಲ್ಲ ನಾವು ಆತ್ಮತ್ವೇನ ಐಕ್ಯವನ್ನು ಇಟ್ಟುಕೊಂಡು ಪ್ರಯೋಗಿಸ್ತಾ ಇದ್ದೇವೆ, ಆತ್ಮರನ್ನ ಮೂವರನ್ನು ಇಟ್ಕೊಳ್ಬೇಡ್ರಿ ನೀವು ಅಂತ ಅವ್ರಂದ್ರು. ಆತ್ಮತ್ವೇನ ಆತ್ಮ ಒಂದು ಅಂತ ಇಟ್ಕೊಂಡು ಮಾತನಾಡ್ತೀವಿ. ಅವಾಗ ಚತುಷ್ಟಯ ವೃತ್ತಿತ್ವ ಬರಲಿಲ್ಲ ಅಂತ ಸಿದ್ಧ ಸಾಧನತ ಪರಿಹಾರ ಮಾಡ್ಲಿಕ್ಕೆ ಬಂದ್ರು. ಆವಾಗ ಬಾಧ ಹೇಳ್ತೇನೆ ಅಂತಂದ್ರು ಜಯತೀರ್ಥರು. ಬಾಧ ಬರ್ತದೆ ಅಂತ. ಪರಿಮಾಣದ್ವಯಸ್ಯ ದ್ರವ್ಯ ಚತುಷ್ಟಯ ವೃತ್ತಿತ್ವ ಅಯೋಗಾತ್. ಪರಿಮಾಣದ್ವಯ ತಾನೇ ತಗೊಂಡದ್ ನೀವು. ಆಕಾಶಗತ ಪರಿಮಾಣ ಮಹತ್ ಪರಿಮಾಣ, ಆತ್ಮಗತ ಮಹತ್ ಪರಿಮಾಣ. ಅದರಲ್ಲಿ ಆಕಾಶಗತವಾದದ್ದು ಆಕಾಶಗತವೇ, ಅದು ಆತ್ಮಗತ ಆಗಲ್ಲ. ಆತ್ಮಗತವಾದ ಪರಿಮಾಣ ಆತ್ಮಗತವೇ, ಅದು ಆಕಾಶಗತ ಆಗಲ್ಲ. ಹಾಗಾಗಿ ಪರಿಮಾಣ ದ್ವಯವು ದ್ರವ್ಯ ಚತುಷ್ಟಯ ವೃತ್ತಿ ಆಗ್ತದೆ ಅಂತನ್ನೋ ನಿಮ್ಮ ಸಾಧ್ಯವೇ ಸರಿಯಲ್ಲ. ಅದು ಬಾಧವೇ ಬರ್ತದೆ. ಏಕೈಕ ದ್ರವ್ಯ ವೃತ್ತಿಕಲು ಪರಿಮಾಣಂ ಅಂತ ವಿವರಣೆ ಕೊಟ್ರು. ಅತಏವ ನ ಕಾಲಾಧಿಗತಸ್ಯ ಪಕ್ಷೀಕಾರ. ಇನ್ನು ಮಹತ್ ಪರಿಮಾಣ ಅನ್ನೋ ಪಕ್ಷ ಮಾಡಿದಿರಲ್ಲ ನೀವು, ಅದು ಕಾಲಾಗದಿಗತ ಮಹತ್ ಪರಿಮಾಣವನ್ನೇ ಪಕ್ಷ ಮಾಡ್ತೇನೆ ಅಂತ ಇಟ್ಕೊಳ್ಳಿಕ್ಕೂ ಬರಲ್ಲ. ಅದಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದಿನ್ನು ಕಾಲವೇ ಸಿದ್ಧ ಆಗದಿದ್ದಾಗ ಕಾಲದ ಮಹತ್ ಪರಿಮಾಣ ಎಲ್ಲಿದೆ ಸಿದ್ಧ ಮಾಡ್ತೀವಿ? ಆಶ್ರಯ ಸಿದ್ಧಿ ಎನ್ನುವಂಥ ಅಧಿಕ ದೋಷ ಬರ್ತದೆ. ಆಶ್ರಯ ಸಿದ್ಧಿಶ್ಚ ಅಧಿಕ ಅಂತಂದ್ರೆ ಅದಕ್ಕೇನೆ. ಅಂತೂ ಇಂತೂ ಕಾಲ ಸಾಧನೆ ಮಾಡುವಂತಹ ಏನು ಹೊಸ ಪ್ರಕ್ರಿಯೆಯನ್ನು ತೋರಿಸಿದ್ರು ತಾರ್ಕಿಕರು, ಆ ಅನುಮಾನಕ್ಕೂ ಕೂಡ ಸಿದ್ಧ ಸಾಧನತಾ ಪರಿಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಬಾಧ ದೋಷ ಮತ್ತು ಆಶ್ರಯ ಸಿದ್ಧಿ ಅನ್ನುವಂಥ ಅಧಿಕ ದೋಷ ಇಂತಿಷ್ಟಂತೂ ಅದು ಅನುಮಾನಕ್ಕಿದ್ದೇ ಇದೆ. ಅದಕ್ಕೆ ಈ ಅನುಮಾನ ಸರಿಯಲ್ಲ ಅಂತ ಖಂಡನೆ ಮಾಡಿದಂತಾಯ್ತು. ಇಲ್ಲ, ಇನ್ನೊಂದು ಅನುಮಾನ ಹೇಳ್ತೇವೆ ಅಂತಂದು. ಪರಮ ಮಹತ್ ಪರಿಮಾಣ ಸಾಮ್ಯಮಲ್ಲ, ಪರಮ ಮಹತ್ ಪರಿಮಾಣ ಸಾಮಾನ್ಯಂ ವಿಶೇಷ ಗುಣ ಶೂನ್ಯ ದ್ರವ್ಯ ಅಧಿಕರಣ ಅನೇಕ ವ್ಯಕ್ತಿ ವೃತ್ತಿ. ವಿಶೇಷ ಗುಣ ಶೂನ್ಯ ದ್ರವ್ಯಾಧಿಕರಣ ಅನೇಕ ವ್ಯಕ್ತಿ ವೃತ್ತಿ ಇದೇ ಸಾಧ್ಯ. ಪರಿಮಾಣ ತಾರತಮ್ಯ ವಿಶ್ರಾಂತಿ ವಿಷಯ ಜಾತಿತ್ವಾತ್ ಅಣು ಪರಿಮಾಣ ವೃತ್ತಿ ಜಾತಿವತ್ ಅಂತ ಅನುಮಾನ ಮಾಡಿದರು. ಅಣುಪರಿಮಾಣ ವೃತ್ತಿ ಜಾತಿ ಅಂತೇನಿದೆ ಅಲ್ಲ, ಅದು ಅಣುಪರಿಮಾಣ ವೃತ್ತಿ ಜಾತಿ ಅಂತನ್ನೋದು ದೃಷ್ಟಾಂತ. ಅಣುಪರಿಮಾಣ ವೃತ್ತಿ ಜಾತಿಯಲ್ಲಿ ಪರಿಮಾಣ ತಾರತಮ್ಯ ವಿಶ್ರಾಂತಿ ವಿಷಯ ಜಾತಿತ್ವ ಅನ್ನುವಂಥ ಹೇತು ಇದೆ. ಎಲ್ಲಿದೆ ಅಣುಪರಿಮಾಣ ಜಾತಿ ವೃತ್ತಿತ್ವ ಅನ್ನೋದು? ಸ್ವಲ್ಪ ಗಮನಿಸ್ರಿ. ಪೃಥ್ವಿ, ಅಪು, ತೇಜೋ, ವಾಯುಗಳಲ್ಲಿ ಪರಮಾಣು ಅಂತಿದೆ. ಪಾರ್ಥಿವ ಪರಮಾಣು, ಜಲೀಯ ಪರಮಾಣು ಅಂತೆಲ್ಲ ಇದ್ದಾರೆ.
ಆ ಪರಮಾಣುಗಳಲ್ಲಿ ಅಣುಪರಿಮಾಣ ವೃತ್ತಿ ಜಾತಿ ಅಂತಂದ್ರೆ ಅಣುತ್ವ. ಪರಮಾಣುಗತ ಅಣುಗಳಲ್ಲಿ ಅಣುತ್ವ ಅನ್ನುವಂಥ ಜಾತಿ ಇದೆ. ಹಾಗಾಗಿ ಪಾರ್ಥಿವ, ಜಲೀಯ, ತೈಜಸೀಯ, ವಾಯವೀಯ ಪರಮಾಣುಗತ ಅಣುತ್ವದಲ್ಲಿ ಈ ಹೇತು ಬರ್ತದೆ. ಅಣು ಪರಿಮಾಣ ವೃತ್ತಿ ಜಾತಿತ್ವ ಅನ್ನುವಂಥ ಹೇತು ಬರ್ತದೆ. ಅದನ್ನೇ ತಾನೇ ವಿಶ್ರಾಂತಿ ಜಾತಿತ್ವ ಅಂತ ಕರೆಯೋದು. ಪರಿಮಾಣ ತಾರತಮ್ಯ ಹೇಳ್ತಾ ಬಂದಂತೆ ಅದಕ್ಕೊಂದು ವಿಶ್ರಾಂತಿ ಹೇಳಬೇಕಲ್ವಾ. ಅದಕ್ಕಿಂತ ಇದು ಚಿಕ್ಕದು, ಇದಕ್ಕಿಂತ ಅದು ಚಿಕ್ಕದು, ಅದಕ್ಕಿಂತ ಇದು ಚಿಕ್ಕದು ಅಂತ ಹಿಂಗೆ ಹೇಳ್ತಾ ಬಂದಾಗ ಪರಮಾಣುವಿನಲ್ಲಿರುವಂತಹ ಅಣುತ್ವ ಏನಿದೆ ಅದು ಕೊನೆಗೊಳ್ಳುತ್ತದೆ. ಅದಕ್ಕಿಂತ ಮತ್ತೆ ಅಣುವಾದದ್ದು ಮತ್ತೊಂದು ಇಲ್ಲ ಅಂತಿದ್ದಾರೆ ತಾರ್ಕಿಕರು. ಅದೇ ಕೊನೆ. ಹಾಗಾಗಿ ವಿಶ್ರಾಂತಿ, ತಾರತಮ್ಯದ ವಿಶ್ರಾಂತಿ ಅಂದ್ರೆ ಪರಿಮಾಣ ತಾರತಮ್ಯದ ವಿಶ್ರಾಂತಿ. ಪರಿಮಾಣ ತಾರತಮ್ಯದ ವಿಶ್ರಾಂತಿ ಪರಮಾಣುಗತ ಅಣುತ್ವದಲ್ಲೇ ಬಂದು ಸೇರ್ತದೆ. ಅದಕ್ಕೆ ಹೇಳಿದರು ಪರಿಮಾಣ ತಾರತಮ್ಯ ವಿಶ್ರಾಂತಿ ವಿಷಯ ಜಾತಿ ಅಂದ್ರೆ ಪರಮಾಣುಗತ ಅಣುತ್ವ ಜಾತಿ. ಅಂತಹ ಜಾತಿತ್ವ ಪರಮಾಣುಗತ ಅಣುತ್ವದಲ್ಲಿದೆ. ಹಾಗಾಗಿ ಯತ್ರ ಅಣುಪರಿಮಾಣ ವೃತ್ತಿ ಜಾತಿತ್ವಂ ತತ್ರ ಪರಿಮಾಣ ತಾರತಮ್ಯ ವಿಶ್ರಾಂತಿ ವಿಷಯ ಜಾತಿತ್ವಂ ಅಂತ ಸಾಧ್ಯ ಬಂತು. ಎಲ್ಲೆಲ್ಲಿ ಅಣುಪರಿಮಾಣ ವೃತ್ತಿ ಜಾತಿತ್ವ ಇರ್ತದೋ ಅಲ್ಲೆಲ್ಲ ಪರಿಮಾಣ ತಾರತಮ್ಯ ವಿಶ್ರಾಂತಿ ವಿಷಯ ಜಾತಿತ್ವ ಇರ್ತದೆ ಅಂತ ಸಾಧನೆ ಮಾಡಿಬಿಡ್ತೇವೆ. ಇದರಿಂದ ಕಾಲ ಸಿದ್ಧಿ ಆಗ್ತದೆ ಅಂತ ಅವ್ರದೊಂದು ಧೋರಣೆ. ಇದು ತಾರ್ಕಿಕರೇ ಮಾಡಿದಂಥ ಅನುಮಾನ. ಇಲ್ಲಿ ಪಕ್ಷ ಏನ್ ಮಾಡಿದ್ದಾರೆ ನೋಡಿ, ಪರಮ ಮಹತ್ ಪರಿಮಾಣ ಸಾಮಾನ್ಯಂ ಅಂತ ಪಕ್ಷ ಮಾಡಿದ್ದಾರೆ. ಪರಮ ಮಹತ್ ಪರಿಮಾಣ ಅಂತ ಅನ್ನೋದ್ರಿಂದ ಆಕಾಶದಲ್ಲಿರುವ ಪರಮ ಮಹತ್ ಪರಿಮಾಣ ತಗೋತೀರಾ, ಹಾಗೆ ಆತ್ಮನಲ್ಲಿರುವ ಪರಮ ಮಹತ್ ಪರಿಮಾಣ ತಗೋತೀರಾ, ಹಾಗೆ ದಿಕ್ಕಿನಲ್ಲಿರುವ ಪರಮ ಮಹತ್ ಪರಿಮಾಣ ತಗೊಳ್ತೀರಾ. ಆ ಎಲ್ಲಾ ಪರಮ ಮಹತ್ ಪರಿಮಾಣದಲ್ಲಿರುವಂತಹ ಅಣುತ್ವ ಅನ್ನುವಂಥ ಒಂದು ಜಾತಿಯನ್ನು ಇಟ್ಟುಕೊಳ್ಬೇಕು. ಆ ಜಾತಿಯಲ್ಲಿ ಪರಿಮಾಣ ತಾರತಮ್ಯ ವಿಶ್ರಾಂತಿ ವಿಷಯ ಜಾತಿತ್ವ ಅನ್ನುವಂಥ ಹೇತು ಬರ್ತದೆ. ಹೆಂಗೆ ಅಂದ್ರೆ ಪರಿಮಾಣ ತಾರತಮ್ಯ ಅಂತಂದ್ರೆ ಎರಡು ರೀತಿನೂ ಇದೆ ಅಲ್ವಾ. ಪರಮಾಣುವಿನಲ್ಲಿ ಅಣುತ್ವ ಇರೋಣದ್ರಿಂದ ಅಣುತ್ವ ಪರಿಮಾಣದೊಳಗೆ ವಿಶ್ರಾಂತಿಯ ತಾರತಮ್ಯ ಇದೆ. ತಾರತಮ್ಯ ವಿಶ್ರಾಂತ ಆಗ್ತದೆ. ಆಕಾಶದಲ್ಲಿರುವಂತಹ ಮಹತ್ ಪರಿಮಾಣ, ಕಾಲ ದೇಶಗಳಲ್ಲಿರುವಂತಹ ಮಹತ್ ಪರಿಮಾಣದಲ್ಲಿರುವಂತಹ ಒಂದು ಜಾತಿ ಇಟ್ಟುಕೊಂಡ್ರೆ ಅದು ಪರಮ ಮಹತ್ ಪರಿಮಾಣ. ಅದನ್ನೇ ಪರಮ ಮಹತ್ವ ಅಂತ ಕರೀತಾರೆ. ಆ ಪರಮ ಮಹತ್ವದಲ್ಲೇ ತಾನೇ ವಿಶ್ರಾಂತಿ ಆಗೋದು. ಪರಿಮಾಣ ತಾರತಮ್ಯದ ವಿಶ್ರಾಂತಿ ಕೊನೆಗೊಳ್ಳೋದು ಅಲ್ಲಿಗೇನೆ ಆಗ್ತದೆ. ಅಲ್ಲಿ ಹೇಳಿ. ಅಲ್ಲಿ ಕೂಡ ಅಣುತ್ವ ಕೊನೆಗೆ ಅಲ್ಟಿಮೇಟ್ ಅಣುತ್ವನಿಗೆ ಹೋಗಿ ಅಲ್ಲೇ ನಿಲ್ಬೇಕಲ್ಲ ಸರ್. ಅಲ್ಲಿ ಅದು ಅಣುತ್ವ ಅನ್ಬಾರ್ದು, ಅದನ್ನ ಪರಮ ಮಹತ್ವ ಅನ್ಬೇಕು. ಆಕಾಶದಲ್ಲಿ, ಆತ್ಮನಲ್ಲಿ, ದಿಕ್ಕಿನಲ್ಲಿ ಪರಮ ಮಹತ್ವ ಅನ್ನುವಂಥ ಸಾಮಾನ್ಯ, ಅದು ಪರಮ ಮಹತ್ ಪರಿಮಾಣ. ಆದ್ರಿಂದ ಪರಮ ಮಹತ್ ಪರಿಮಾಣ ಇರೋದು ಎಲ್ಲಿ? ಆಕಾಶ, ಕಾಲ, ದಿಕ್ಕ, ಆತ್ಮದಲ್ಲಿ ತಾರ್ಕಿಕರ ಪ್ರಕಾರ. ಆಕಾಶ ಕೊನೆಗೆ ಅಣುತ್ವದಲ್ಲ, ಅಲ್ಲಿ ಕೊನೆಯವರೆಗೆ ತಗೊಂಬೋದು ಅವಕಾಶ ಇಲ್ಲ. ಅಲ್ಲಿ ಅಣುತ್ವ ಅನ್ಬಾರ್ದು, ಅಲ್ಲಿ ಅಣುತ್ವ ಅನ್ಬಾರ್ದು. ಅದು ಅಲ್ಟಿಮೇಟ್, ಅದು ಕೊನೆಗೆ ಬರೋದು. ಯಾವುದೋ ಆಕಾಶ ಆತ್ಮರಲ್ಲಿ ಇರುವಂತಹ ಪರಮ ಮಹತ್ವದಲ್ಲಿ ವಿಶ್ರಾಂತಿ ಅಂತಂದ್ರೆ ಈ ಪರಿಮಾಣ ವಿಶ್ರಾಂತಿಗೆ ತಾರತಮ್ಯ ಸಿಗ್ತದೆ, ಅದು ಕೊನೆಗೆ. ಕೆಳಗಡೆಯಲ್ಲಿ ವಿಚಾರ ಮಾಡಿದ್ರೆ ಪರಮಾಣುವಿನಲ್ಲಿರುವ ಅಣುತ್ವದಲ್ಲಿ ವಿಶ್ರಾಂತಿ ಸಿಗ್ತದೆ. ಸರಿ ಆಯ್ತಾ? ಒಂದೇ ಅಲ್ಲ, ಅಲ್ಲಿ ಮಹತ್ ಪರಿಮಾಣ, ಇಲ್ಲಿ ಅಣು ಪರಿಮಾಣ. ಅಣು ಪರಿಮಾಣದಲ್ಲಿ ಅಣುತ್ವ ಜಾತಿ ಇದೆ, ಮಹತ್ ಪರಿಮಾಣದಲ್ಲಿ ಮಹತ್ವ ಜಾತಿ ಇದೆ. ಮಹತ್ ಪರಿಮಾಣದಲ್ಲಿರುವಂತಹ ಮಹತ್ವ ಜಾತಿಗೂ ಪರಿಮಾಣ ತಾರತಮ್ಯದ ವಿಶ್ರಾಂತಿ ಆಗ್ತದೆ. ಪರಮಾಣುವಿನಲ್ಲಿರುವಂತಹ ಅಣುತ್ವ ಏನಿದೆ ಆ ಅಣುತ್ವದಲ್ಲೂ ಕೂಡ ಪರಿಮಾಣ ತಾರತಮ್ಯದ ವಿಶ್ರಾಂತಿ ಆಗ್ತದೆ.
ಹೇಳೋದಾಗಿ ಸ್ವಲ್ಪ ಅಲ್ಲ, ಅವರ ಟ್ರಿಕ್ಸ್ ಏನು ಅಂತಂದ್ರೆ, ಈ ಪರಿಮಾಣ ತಾರತಮ್ಯದ ವಿಶ್ರಾಂತಿ ಆಗುವಂತಹ ಸ್ಥಳಗಳು ಅಣುತ್ವ ವಿಚಾರ ಮಾಡಿದಾಗ ಅವು 4 ಆಗಿರ್ತಾವೆ, ಮಹತ್ ಪರಿಮಾಣ ವಿಚಾರ ಮಾಡಿದಾಗ ಮಹತ್ವ ಉಳ್ಳದ್ದಿದೆ ಅಲ್ಲ ಅದು 4 ಆಗಿರ್ತಾವೆ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅವರು. ಆವಾಗ ಆಕಾಶ ಮಹತ್ ಪರಿಮಾಣ ಉಳ್ಳದ್ದು, ಆತ್ಮ ಮತ್ತು ದಿಕ್ಕು ಮಹತ್ ಪರಿಮಾಣ ಉಳ್ಳದ್ದು, ಅದರಂತೆ ಕಾಲವು ಒಂದು ಮಹತ್ ಪರಿಮಾಣ ಉಳ್ಳದ್ದಾಗಿದೆ. ಅದು ಹೆಂಗೆ ಹೇಳಬೇಕು ಅಂತಂದ್ಲಿಕ್ಕೆ ಸಾಧ್ಯದಿಂದ ಗೊತ್ತಾಗ್ತದೆ. ಹೆಂಗೆ ಅಂದ್ರೆ, ವಿಶೇಷ ಗುಣರಹಿತ ನೋಡಿ, ವಿಶೇಷ ಗುಣ ಶೂನ್ಯ ದ್ರವ್ಯಾಧಿಕರಣ ಅನೇಕ ವೃತ್ತಿ ಅಂತ ಹೇಳ್ಬಿಡ್ತಾರೆ. ಆಕಾಶ ಮತ್ತು ದಿಕ್ಕು ಆತ್ಮ ವಿಶೇಷ ಗುಣ ಉಳ್ಳದ್ದು ಅಲ್ಲ, ದಿಕ್ಕು ಬಿಟ್ಬಿಡಿ. ಆಕಾಶ ಮತ್ತು ಆತ್ಮ ಇಟ್ಟುಕೊಂಡ್ರೆ ಅವೆರಡರಲ್ಲೂ ವಿಶೇಷ ಗುಣ ಇದೆ. ಶಬ್ದ ಅನ್ನೋ ವಿಶೇಷ ಗುಣ ಆಕಾಶದಲ್ಲಿದೆ, ಜ್ಞಾನೇಚ್ಛ ಪ್ರಯತ್ನಗಳು ಅನ್ನುವಂಥ ವಿಶೇಷ ಗುಣಗಳು ಆತ್ಮನಲ್ಲಿದ್ದಾವೆ. ಹಾಗಾಗಿ ಈ ಸಾಧ್ಯ ಪರ್ಯವಸಾನ ಮಾಡಬೇಕಾದ್ರೆ ಅನಿವಾರ್ಯವಾಗಿ ದಿಕ್ಕು ಮತ್ತು ಕಾಲವನ್ನು ಇಟ್ಟುಕೊಂಡೇನೆ ವಿಶೇಷ ಗುಣ ಶೂನ್ಯ ದ್ರವ್ಯ ಅಂದ್ರೆ ದಿಕ್ಕು ಕಾಲವನ್ನು ಇಟ್ಟುಕೊಂಡೇನೆ ತದಧಿಕರಣ ಅನೇಕ ವೃತ್ತಿತ್ವ, ತದಧಿಕರಣ ಅನೇಕ ವ್ಯಕ್ತಿ ವೃತ್ತಿತ್ವವನ್ನು ಸಾಧನೆ ಮಾಡಿಬಿಟ್ರೆ ಆ ಪರಮ ಮಹತ್ ಪರಿಮಾಣ ಸಾಮಾನ್ಯದೊಳಗೆ, ಅಂದ್ರೆ ಅಭಿಪ್ರಾಯ ಏನು, ಪರಮ ಮಹತ್ ಪರಿಮಾಣ ಸಾಮಾನ್ಯಕ್ಕೆ ಅಧಿಕರಣವಾದಂತಹ ವಿಶೇಷ ಗುಣ ರಹಿತವಾದ 2 ದ್ರವ್ಯಗಳು ಸಿದ್ಧ ಆಗ್ತವೆ. ಆ 2 ದ್ರವ್ಯಗಳೇನೆ ದಿಕ್ಕು ಮತ್ತು ಕಾಲಗಳು ಅಂತ ಅನ್ನೋದು ಅವರ ಅಭಿಪ್ರಾಯ. ವಿಶೇಷ ಗುಣರಹಿತವಾದ ಪರಮ ಮಹತ್ ಪರಿಮಾಣ ಸಾಮಾನ್ಯಕ್ಕೆ ಆಶ್ರಯವಾದ, ಪರಮ ಮಹತ್ ಪರಿಮಾಣ ಸಾಮಾನ್ಯಕ್ಕೆ ಆಶ್ರಯವಾದಂಥ ಒಂದು ಅಣುದ್ರವ್ಯ ಪರಮ ಮಹತ್ ಪರಿಮಾಣ ಉಳ್ಳಂತಹ ದ್ರವ್ಯಗಳು ಸಿದ್ಧ ಆಗ್ತವೆ. ಅದೇ ಯಾವುದು ಅನ್ಬೇಕು ಅಂತಾರೆ ಅವರು, ಆಕಾಶ, ದಿಕ್ಕು, ಕಾಲ. ನೋಡಿ, ಪರಮ ಮಹತ್ ಪರಿಮಾಣ ಸಾಮಾನ್ಯ ಅನ್ನೋದು ಪರಮ ಮಹತ್ ಪರಿಮಾಣದಲ್ಲಿದೆ. ಅಂಥ ಪರಮ ಮಹತ್ ಪರಿಮಾಣ ಸಾಮಾನ್ಯಾಶ್ರಯ ಆಶ್ರಯ, ಪರಮ ಮಹತ್ ಪರಿಮಾಣ ಸಾಮಾನ್ಯ ಆಶ್ರಯವಾಗಿರೋದು ಪರಮಹತ್ ಪರಿಮಾಣ. ಆ ಪರಮಹತ್ ಪರಿಮಾಣಕ್ಕೆ ಆಶ್ರಯವಾದಂತಹ 2 ವಿಶೇಷ ಗುಣ ರಹಿತವಾದ ದ್ರವ್ಯಗಳು ಅಂತ ನಾವು ಒಪ್ಪಲೇಬೇಕಾದ ಅನಿವಾರ್ಯತೆ ಬರ್ತದೆ. ಅವೇ 2 ಕಾಲ ಮತ್ತು ದಿಕ್ಕುಗಳು ಅಂತ ಅವರ ಅಭಿಪ್ರಾಯ. ಇದೆ ಅನುಮಾನದ ಸಾರ ಇದು. ಇದು 4 ಬಂದ್ಮೇಲೆ ಅದು 4 ಬರ್ಬೇಕು ಅನ್ನೋದಕ್ಕೆ ಏನ್ ಆಧಾರ ಆಚಾರ್ಯ? ಸರಿ, ನೀವು ಹೇಳುವಂತೆ ಮುಂದೆ ಅದನ್ನ ಹೇಳ್ತಾರೆ. ಈ ದೋಷ ಇದ್ದದ್ದೇ, ಈ ದೋಷ ಕೊಡ್ಲಿಕ್ಕೆ ಬರ್ತದೆ ಅವ್ರ ಮೇಲೆ, ಇದು ಅಪ್ರಯೋಜಕ ಅಂತ. ಇದು ಹಿಂಗಿದ್ರೆ ಅದು ಹಂಗಿರ್ಲೇಬೇಕು ಅಂತ ಎಲ್ಲಿದೆ ಅಂತ ದೋಷ ಇದ್ದೇ ಇದೆ. ಅದು ಬಿಟ್ಟು ಬೇರೆ ದೋಷ ಹೇಳ್ತೀರಾ ಈ ಅನುಮಾನಕ್ಕೆ? ಕಾಲನ್ನ ಇದು ಮಾಡಕ್ ಹೋಗಿ ದಿಕ್ಕಿನ ಕೂಡ ತಗೊಂಡ್ರಲ್ಲ ಸರ್. ಹೌದು, ಅದನ್ನ ಹೆಂಗ ಬಿಡಿಸ್ಬೇಕಲ್ಲ. ಅಂದ್ರೆ ವಿಶೇಷ ಗುಣರಹಿತವಾದಂತಹ ದ್ರವ್ಯಾಂತರ, ವಿಶೇಷ ಗುಣರಹಿತವಾದಂತಹ ಒಂದು ದ್ರವ್ಯ ಕಾಲ ಮಾತ್ರ ಸಾಲದು, ದಿಕ್ಕು ಒಂದು ಒಪ್ಪುಕೊಳ್ಳೇಬೇಕಾಗ್ತದೆ ಈ ಅನುಮಾನದಿಂದ ಅಂತ ಅವರ ಅಭಿಪ್ರಾಯ ಮನಸ್ಸಿನಲ್ಲಿದೆ. ಸಾಧಿಸಬೇಕಾದ ಕಾಲ ಕಡೆ ದಿಕ್ಕನ್ನು ತಗೊಂಡ್ರೆ ಮತ್ತೆ ನಮ್ಮ ಸಪರೇಟ್ ಮಾಡೋದು ಹೆಂಗ ಆಗತ್ತೆ ಅವ್ರಿಗೆ? ಆಗ್ತದೆ. ಅಂದ್ರೆ ವ್ಯವಹಾರ ಕೂಡಿಸ್ಲಿಕ್ಕೆ ಏನೆಲ್ಲ ಒಪ್ಪಿಕೊಳ್ಬೇಕೋ ಅದನ್ನೆಲ್ಲ ಒಪ್ಪಿಕೊಳ್ತೇವೆ ಅನ್ನೋದೇ ತಾನೇ ಅವ್ರ ಸಿದ್ಧಾಂತ. ಅಂತ ಇಟ್ಕೊಂಡು ಮಾತಾಡ್ತಾರೆ. ಆದ್ರೆ ಈ ಅನುಮಾನವೇ ಸರಿ ಇಲ್ಲ ಅಂತಾರೆ. ಯಾಕೆ? ಪರಮ ಮಹತ್ ಪರಿಮಾಣ ಸಾಮಾನ್ಯಂ ಹಿ ಪರಿಮಾಣತ್ವಂ ವಾ ತದವಾಂತರ್ಜಾತಿರ್ವಾ ಆದ್ಯೆ ಮನಸ್ಸಿದ್ಧ್ಯಾಪಿ ಅಸ್ಯ ಸಂಭವೇನ ಅರ್ಥಾಂತರತ. ನೋಡಿ ಎಂಥ ಸ್ವಾರಸ್ಯ. ಜೈತೀರ್ಥರಂತಾರೆ, ಪಕ್ಷ ಮಾಡಿಕೊಂಡಂತಹ ಪರಮ ಮಹತ್ ಪರಿಮಾಣ ಸಾಮಾನ್ಯ ಅಂತೇನಿದೆ ಅದು ಪರಿಮಾಣತ್ವವನ್ನು ಪಕ್ಷ ಮಾಡ್ಕೋತಿರೋ ಅಥವಾ ಪರಿಮಾಣತ್ವ ಬಿಟ್ಟು ತದವಾಂತರವಾದಂತಹ ಇನ್ಯಾವುದಾದ್ರೂ ಬೇರೆ ಧರ್ಮಗಳನ್ನು, ಜಾತಿಯನ್ನು ಪಕ್ಷ ಮಾಡ್ತಿರೋ, ಅವಾಂತರ ಜಾತಿಯನ್ನು ಪಕ್ಷ ಮಾಡ್ತಿರೋ ಅಂತ ವಿಕಲ್ಪ ಮಾಡಿದ್ರು. ಆದ್ಯೆ ಪರಮ ಮಹತ್ ಪರಿಮಾಣತ್ವವನ್ನೇ ಪಕ್ಷ ಮಾಡ್ಕೋತೇವೆ ಅಂತ ಹೇಳೋದಾದ್ರೆ ಸರಿ, ಪರಮ ಮಹತ್ ಪರಿಮಾಣತ್ವಂ ಅಂತ ಪಕ್ಷ ಇಟ್ಕೊಂಡ್ರಿ ಅಂತ ಆಯ್ತು. ಅವಾಗ ಮನಸ್ಸಿದ್ಯಾಪಿ ಅಸ್ಯ ಅಸಂಭವೇನ ಅರ್ಥಾಂತರ್ಥ. ಹಾಗಾದ್ರೆ ವಿಶೇಷ ಗುಣ ರಹಿತ ದ್ರವ್ಯ ಅಂತನ್ನೋದ್ರಿಂದ
ಮನಸ್ಸು ಅಂತ ಇಟ್ಕೊಂಡ್ಬಿಡ್ತೀವಿ. ಆವಾಗ್ಲೂ ಈ ಸಾಧ್ಯ ಪರ್ಯವಸಾನ ಮಾಡ್ಬೋದು. ಯಾಕಂದ್ರೆ ಮನಸ್ಸಿನಲ್ಲಿ ವಿಶೇಷ ಗುಣ ಒಪ್ಪಿಲ್ಲ ತಾರ್ಕಿಕರು. ಮನಸ್ಸಿದ್ಯಾಪಿ ಅಸ್ಯ ಅಸಂಭವೇನ ಅರ್ಥಾಂತರ. ಅರ್ಥಾಂತರತ ಅಂದ್ರೇನು? ಉದ್ದೇಶ ಮಂತರ ಸಾಧ್ಯ ಪರ್ಯವಸಾನ ಆಯ್ತು. ಉದ್ದೇಶ ಇದ್ದದ್ದು ಕಾಲ ಸಾಧನೆ ಮಾಡಬೇಕು ಅಂತ. ಆದ್ರೆ ವಿಶೇಷ ಗುಣರಹಿತ ದ್ರವ್ಯ ಅನ್ನೋದ್ರಿಂದ ಮನಸ್ಸನ್ನು ಇಟ್ಟುಕೊಂಡು ಸಾಧ್ಯ ಪರ್ಯವಸಾನ ಮಾಡಿಬಿಟ್ರು. ಆವಾಗ ಕಾಲ ಸಿದ್ಧಿ ಮಾಡ್ಲಿಕ್ಕೆ ಬರಲಿಲ್ಲ. ಸಾಮಾನ್ಯಸ್ಯಾಪಿ ಅನೇಕ ವೃತ್ತಿತಾಯಾಹ ನಿರಾಕರಿಷ್ಯಮಾಣತ್ವೇನ ಬಾಧ ಆಶ್ರಯ ಸಿದ್ಧಿ ಚ ಅಡಿಷನಲ್ ದೋಷ. ಇದು ನಮ್ಮ ಸಿದ್ಧಾಂತದ ಪ್ರಕಾರ ಹೇಳುವ ದೋಷ. ಇನ್ನು ಯಾವುದನ್ನು ಅವರು ಸಾಮಾನ್ಯ ಅಂತ ಕರೀತಾರೆ ಅದನ್ನು ಅವರು ಒಂದೇ ಸಾಮಾನ್ಯವೇ ಅನೇಕ ವೃತ್ತಿ ಅನ್ನೋ ಅಭಿಪ್ರಾಯ ಇಟ್ಟುಕೊಂಡು ಹೇಳಿದ್ದಾರೆ. ಅನೇಕ ಸಮವೇತತ್ವಂ ನಿತ್ಯಮೇಕಂ ಅನೇಕ ಗತಂ ಸಾಮಾನ್ಯಂ ಅನೇಕ ಸಂವೇತಂ ಸಾಮಾನ್ಯಂ ಅಂತ ಪರಿಷ್ಕಾರ ಆಗುತ್ತೆ. ಆದರೆ ಜೈತೀರ್ಥರಂತಾರೆ ಒಂದೇ ಧರ್ಮ ಅದು ಒಂದು ಕಡೆಯಲ್ಲೇ ಇರ್ಲಿಕ್ಕೆ ಸಾಧ್ಯವೇ ಹೊರತು ಬೇರೆ ಕಡೆಯಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸಾಮಾನ್ಯವು ಅನೇಕ ವೃತ್ತಿ ಅಲ್ಲ ಅಂತ ಮುಂದೆ ಸಮರ್ಥನೆ ಮಾಡ್ತಾರೆ ಜೈತೀರ್ಥರು. ಅದೇ 2ನೇ ಅಧ್ಯಾಯದಲ್ಲೆಲ್ಲ ಬರ್ತದದು. ಹಾಗಾಗಿ ಬಾಧ ಮತ್ತು ಆಶ್ರಯ ಸಿದ್ಧಿ. ಯಾಕಂದ್ರೆ ನೀವು ಸಾಧ್ಯ ಮಾಡಿದಾಗ ಪರಮಮಹತ್ ಪರಿಮಾಣತ್ವಂ ಅಂತ ಸಾಧ್ಯ ಮಾಡಿರ್ತೀರಿ. ಅದು ಒಂದರಲ್ಲಿದ್ದದ್ದು ಅನೇಕ ವೃತ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ. ನೀವು ಅನೇಕ ವೃತ್ತಿತ್ವವನ್ನು ಸಾಧ್ಯ ಮಾಡಿ ಕೂಡಿಸಿದ್ರಿ. ವಿಶೇಷ ಗುಣ ರಹಿತ ವಿಶೇಷ ಗುಣ ಶೂನ್ಯ ದ್ರವ್ಯಾನೇಕ ವೃತ್ತಿ ಅಂದ್ರೆ ಅನೇಕ ವೃತ್ತಿತ್ವ ಬರೋದೇ ಇಲ್ಲ ಸಾಮಾನ್ಯದಲ್ಲಿ. ಪಾದ ಬಂತು ಮತ್ತು ಆಶ್ರಯ ಸಿದ್ಧಿನೂ ಬರ್ತದೆ. ಯಾಕೆ? ಕಾಲಗತವಾದಂತಹ ಪರಮ ಮಹತ್ ಪರಿಮಾಣತ್ವವನ್ನೇ ಸಾಧ್ಯ ಪಕ್ಷವಾಗಿ ಇಟ್ಟುಕೊಂಡಿದ್ದೀರಿ ಅಂತ ನೀವೇನಾದ್ರೂ ಹೊರಡಬೇಕು. ಸಾಧ್ಯ ಪರ್ಯವಸಾನ ಮಾಡಬೇಕಾದ್ರೆ ಹಂಗೆ ಅಲ್ವಾ? ಕಾಲಗತ ಅಂತ ಅನ್ಲಿಕ್ಕೆ ಕಾಲವೇ ಸಿದ್ಧ ಆಗದಿದ್ದಾಗ ಕಾಲಗತ ಪರಿಮಾಣತ್ವವನ್ನು ಪಕ್ಷ ಮಾಡ್ಲಿಕ್ಕೆ ಬರದೇ ಇದ್ದದ್ರಿಂದ ಆಶ್ರಯ ಸಿದ್ಧಿ. ನ ದ್ವಿತೀಯ ಇಲ್ಲ ಅವಾಂತರ ಜಾತಿಯನ್ನು ಪಕ್ಷ ಮಾಡ್ಕೊಳ್ತೇವೆ ಅಂತಂದ್ರು. ಆವಾಗ ತಸ್ಯಾಹ ನಿರಾಕರಿಷ್ಯ ಮಾಡ್ತಾರೆ. ಪರಮಾಣುನಲ್ಲಿ ಅದಲ್ಲ ಪರಿಮಾಣತ್ವ ಅನ್ನೋದನ್ನು ಬಿಟ್ಟು ಅದರೊಳಗೆ ಒಂದು ಅವಾಂತರ ಜಾತಿ ಅಂತ ಪ್ರತ್ಯೇಕ ಯಾವುದು ಹೇಳಲಿಕ್ಕೆ ಬರಲ್ಲ. ಅದನ್ನು ಮುಂದೆ ನಿರಾಕರಣೆ ಮಾಡೇ ಮಾಡ್ತಾರೆ. ಅದಕ್ಕೆ ದೋಷ ಕೊಡ್ತಾರೆ. ತಸ್ಯಾಹ ನಿರಾಕರಿಷ್ಯ ಮಾಡತ್ವ ಅಂತಂದ್ರೆ ಪರಿಮಾಣತ್ವ ವ್ಯಾಪ್ಯ ಜಾತಿಗಳು ಅಂತ ಇಲ್ವೇ ಇಲ್ಲ. ಮಹತ್ವಂಚ ಪರಮಾಣಾವಪಿ ಅಂತ ಒಂದು ಮುಂದೆ ಅನುವ್ಯಾಖ್ಯಾನ ಬರ್ತದೆ. ಅವಾಂತರ ಜಾತಿಗಳಿಲ್ಲ, ಮಹತ್ವ ಒಂದೇ. ಅವಾಂತರವಾದ ಜಾತಿಗಳು ಹೇಳಲಿಕ್ಕೆ ಬರಲ್ಲ ಅದರೊಳಗೆ. ಅದನ್ನು ನಿರಾಕರಣೆ ಮಾಡ್ತೀವಿ ಮುಂದೆ. ಅದಕ್ಕೋಸ್ಕರವಾಗೇನೆ ಅದನ್ನು ಪಕ್ಷ ಮಾಡ್ತೀವಿ ಅಂತಂದ್ರೆ ಮತ್ತೆ ಆಶ್ರಯ ಸಿದ್ಧಿಯಲ್ಲೇ ಪರಿವರ್ತನ. ವರ್ಣಸಿದ್ಧಿಯ ಅರ್ಥಾಂತರತ್ವಾಚ. ಒಂದು ವೇಳೆ ಆ ರೀತಿಯಾದದ್ದು ಒಂದು ಇದೆ ಅಂತ ನೀವು ಇಟ್ಕೊಂಡು ಅವಾಂತರ ಜಾತಿಯನ್ನು ಇಟ್ಕೊಂಡು ಸಾಧನೆ ಮಾಡ್ಲಿಕ್ಕೆ ಹೊರಟರೂ ಕೂಡ ನಾವು ವಿಶೇಷ ಗುಣರಹಿತವಾದ ದ್ರವ್ಯ ಅಂತಂದಾಗ ವರ್ಣಸಿದ್ಧಿಯನ್ನು ಮಾಡ್ಕೊಂಡ್ಬಿಡ್ತೀವಿ ಇದರಿಂದ. ಯಾಕಂದ್ರೆ ಮೀಮಾಂಸಕರ ದೃಷ್ಟಿಯಲ್ಲಿ ವರ್ಣವು ಕೂಡ ದ್ರವ್ಯಾತ್ಮಕ. ಅಂಥ ಒಂದು ದ್ರವ್ಯ ವೃತ್ತಿ ಜಾತಿ ಅಂತ ಇಟ್ಕೊಂಡ್ಬಿಡ್ತೀವಿ. ವರ್ಣಸಿದ್ಧಿಯ ಅರ್ಥಾಂತರತ್ವಾಚ ಅನ್ಲಿಕ್ಕೆ ಹೀಗೆ ವಿವರಣೆ ಕೊಟ್ಟಿದ್ದಾರೆ ಪರಿಮಳದಲ್ಲಿ. ವರ್ಣಾನಾಂ ಅನೇಕತ್ವಾತ್, ವರ್ಣವು ಒಂದು ಅನೇಕವೇ, ವಿಶೇಷ ಗುಣರಹಿತವೇ, ವಿಶೇಷ ಗುಣ ಶೂನ್ಯತ್ವಾತ್. ಆದರೆ ದ್ರವ್ಯಾತ್ಮಕವಾದ ಶಬ್ದ ಇದೆ ಅಂತಂದಿದ್ದಾರೆ. ಅದಕ್ಕೆ ವಿಶೇಷ ಗುಣ ಶೂನ್ಯ ದ್ರವ್ಯ ರೂಪ ಆಗಿದೆ ವರ್ಣ ಅನ್ನೋದು. ಅಲ್ಲಿ ಪರಮ ಮಹತ್ ಪರಿಮಾಣ ಆಶ್ರಯತ್ವನೂ ಇದೆ. ಪರಮ ಮಹತ್ ಪರಿಮಾಣ ಆಶ್ರಯತ್ವ ಒಪ್ಕೊಂಡ್ಬಿಡ್ತೀವಿ. ಅದ್ರ ಮೇಲೆ ಪ್ರಶ್ನೆ ಕೇಳಬೇಕು, ಅಲ್ರಿ ವರ್ಣ ದ್ರವ್ಯ ಹೇಗಾಗಬೇಕು, ಹೇಗಾಗ್ತದೆ ಅಂತ. ಅದಕ್ಕೆ ವರ್ಣ ದ್ರವ್ಯ ಅಲ್ಲ ಅಂತಂದ್ರೆ ಅದಕ್ಕೆ ಅನೇಕ ಪದ ಸ್ಥಾನೇ ಬಹುಪದ ಪ್ರಕ್ಷೇಪೆ ಅತಿ ಪ್ರಸಂಗಶ್ಚ ಅಂತ ಬೇರೆ ದೋಷ ಕೊಟ್ರಂತೆ ಮುಂದೆ. ಸರಿ, ವರ್ಣಗಳನ್ನ ದ್ರವ್ಯ ಹೌದೋ ಅಲ್ಲೋ ಅನ್ನೋ ವಿವಾದ ನೀವು ಮಾಡೋದಾದ್ರೆ ಅನೇಕ ದ್ರವ್ಯ ವೃತ್ತಿ ಅಂತ ಅನೇಕ ದ್ರವ್ಯ ವೃತ್ತಿತ್ವವನ್ನು ಸಾಧನೆ ಮಾಡ್ತಿದ್ರಿ. ಅಲ್ಲಿ ಅನೇಕ ಪದ ಇದೆ.
ಅಲ್ಲಿ ಅನೇಕ ಪದ ಸ್ಥಾನದಲ್ಲಿ ಬಹುಪದ ಹಾಕೊಂಡ್ಬಿಟ್ರೆ ಅತಿ ಪ್ರಸಂಗ ಬರ್ತದೆ. ಹೇಗೆ ಅಂದ್ರೆ ಬರೀ ದಿಕ್ಕು ಮತ್ತು ಕಾಲ ಯಾಕೆ ಅಷ್ಟೇ ಸಿದ್ಧ ಆಗಬೇಕು? ದಿಕ್ಕಾಲಯೋ ಬಹುತ್ವಸ್ಯ ತಾದೃಶ ದ್ರವ್ಯಾಂತರಸ್ಯ ವಾ ಸಿದ್ಧಿ ಪ್ರಸಂಗ. ಇದೇ ಅತಿ ಪ್ರಸಂಗ ಅಂದ್ರೆ ದಿಕ್ಕಾಲಗಳು ಬಹು ಅಂತ ಸಿದ್ಧ ಆಗ್ಲಿ ಅಂತ ಒಂದು ದೋಷ, ಅಥವಾ ದಿಕ್ಕಾಲಗಳು ಬಹು ಅಂತ ಸಿದ್ಧ ಆಗುವುದಲ್ಲದೇನೆ ದಿಕ್ಕಾಲ ಅತಿರಿಕ್ತವಾದ ಆಕಾಶ ಆತ್ಮ ಮನಸ್ಸಿಗಿಂತಲೂ ಅತಿರಿಕ್ತವಾದ ದ್ರವ್ಯಾಂತರವು ಇದೇ ಅನುಮಾನದಿಂದ ಹೀಗೆ ಸಿದ್ಧ ಮಾಡ್ಲಿಕ್ಕೆ ಬರ್ತದಲ್ಲ, ಆ ದೋಷ ಬರ್ತದೆ. ಅದಕ್ಕೆ ಬಹುಪದ ಪ್ರಕ್ಷೇಪೆ ಅತಿ ಪ್ರಸಂಗಶ್ಚ ಅಂದ್ರೆ ದ್ರವ್ಯಾಂತರ ಸಿದ್ಧಿ ಆಗಲಿ ಅನ್ನುವಂಥ ಅತಿ ಪ್ರಸಂಗ. ಕಾಲ ದಿಕ್ಕುಗಳಿಗಿಂತಲೂ ಅತಿರಿಕ್ತವಾದ ಒಂದು ದ್ರವ್ಯ ಸಿದ್ಧ ಆಗಲಿ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಈ ಅನುಮಾನ ನೀವೇ ಹೇಳ್ಕೊಟ್ಟಿದ್ದೀರಿ ನಮಗೆ. ಅದಕ್ಕೆ ಅಸ್ತು ಕಾಲಸ್ಯ ದಿಶಶ್ಚ ಬಹುತ್ವಂ ಆತ್ಮೌದ ಉಪಸಂಗ್ರಾಹಕ ಐಕ್ಯೇನ ದ್ರವ್ಯಾಣ ನವತ್ವೋಪಪತ್ತಿರಿತಿ ಚೇತ್ ತರಿ ದಿಶಾ ಕಾಲೇನ ವಾ ಸಾಧ್ಯ ಪರ್ಯವಸಾನಾತ್ ಉಭಯ ಸಾಧಕತ್ವ ಅಸ್ಯ ನ ಸ್ಯಾತ್ ಅಂತಂದ್ರು. ಮಾಭೂದಿ ಚೇತ್ ನ ಅನೇಕ ಪದ ವೈಯರ್ಥ್ಯ. ನೋಡಿ ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ. ಆಯ್ತಪ್ಪ, ಕಾಲ ಮತ್ತು ದಿಕ್ಕುಗಳಿಗೆ ಬಹುತ್ವ ಇದೆ ಅಂತ ಹೇಳಿ ಇಟ್ಕೊಳ್ತೇವೆ ಅಂತ ಅಂದ್ರಿ, ಇಟ್ಕೊಳ್ರಿ. ಆದ್ರೆ ಆತ್ಮದ ಉಪಸಂಗ್ರಾಹಕ ಐಕ್ಯೇನ ದ್ರವ್ಯಾಣ ನವತ್ವೋಪಪತ್ತಿ ನ. ಅವ್ರದ್ದು ಪ್ರಶ್ನೆ, ಆತ್ಮ ಹೆಂಗೆ ಉಪಸಂಗ್ರಾಹಕ ಆದ್ರಿಂದ ಒಂದು ಅಂತ ಹೇಳ್ತೇವೋ, ಈ ಅಭಿಪ್ರಾಯದಿಂದ ದ್ರವ್ಯಗಳಿಗೂ ಕೂಡ ನವತ್ವವನ್ನು ಹೇಳ್ತೇವೆ. ಉಪಸಂಗ್ರಾಹಕತ್ವೇನ ಬಹುತ್ವೇಪಿ ಉಪಸಂಗ್ರಾಹಕತ್ವೇನ ದ್ರವ್ಯಾಣ ನವತ್ವೋಪಪತ್ತಿ ಅಂದ್ರೆ ವಿಭಾಜಕ ಧರ್ಮಗಳಲ್ಲಿ ಅವರು ಅದನ್ನು ಕೂಡಿಸಿದ್ದಾರೆ. ನವತ್ವ ಸಂಖ್ಯಾ ಪರ್ಯಾಪ್ತ್ಯಧಿಕರಣ ಅಂದಿದ್ದಾರೆ. ನವತ್ವ ಕೂಡಿಸ್ಬೇಕಲ್ಲ, ಕೂಡುತ್ತದೆ ಅಂತಂದ್ರು. ಅದಕ್ಕೆ ಜಯತೀರ್ಥರಂತಾರೆ ತರ್ಹಿ ದಿಶಾ ಕಾಲೇನ್ವಾ ಸಾಧ್ಯ ಪರ್ಯವಸಾನ ಸಂಭವಾತ್ ಉಭಯ ಸಾಧಕತ್ವ ಅಸ್ಯ ನ ಸ್ಯಾತ್ ಅಂತಂದ್ರು. ಅಂದ್ರೆ ಅಭಿಪ್ರಾಯ ಏನು ಅಂತ ಹೇಳ್ತೀನಿ. ಅವರ ಮತದಲ್ಲಿ ದ್ರವ್ಯಗಳ ವಿಭಾಗ ಮಾಡುವಾಗ ನವದ್ರವ್ಯಾಣಿ ಅಂತ 9 ದ್ರವ್ಯಗಳನ್ನು ವಿಭಾಗ ಮಾಡಿದ್ದಾರೆ. ಅವರಿಗೆ ನವತ್ವದ ಮೇಲೆ ಬಹಳ ಅಭಿಮಾನ, ದ್ರವ್ಯ ನವತ್ವದ ಮೇಲೆ ಬಹಳ ಅಭಿಮಾನ, ಅವ್ರಿಗೆ ಬಿಟ್ಕೊಡಲ್ಲ ಅದನ್ನ ಅವರು. ಜಯತೀರ್ಥರ ಅಲ್ಲೇ ದೋಷ ಕೊಟ್ಬಿಟ್ರು. ಈಗ ನೀವು ಮಾಡ್ತಾ ಇರೋ ಅನುಮಾನದಿಂದ ಬಹಳ ಕಾಲಗಳು ಬಹಳ ದಿಕ್ಕುಗಳು ಸಿದ್ಧ ಆಗಿಬಿಡ್ತಾರಲ್ಲಪ್ಪ. ಹಾಗಾದ್ರೆ ದ್ರವ್ಯದಲ್ಲಿ ಸೇರಿದ ಕಾಲಗಳು ಬಹಳ ಆದ್ಮೇಲೆ, ದ್ರವ್ಯದಲ್ಲಿ ಸೇರಿದಂತಹ ದಿಕ್ಕುಗಳು ಬಹಳ ಆದ್ಮೇಲೆ 9 ದ್ರವ್ಯಗಳು ಅಂತನೋ ನಿಮ್ಮ ಮಾತು ತಪ್ಪಾಯ್ತಲ್ಲ ಅಂತ ಜಯತೀರ್ಥರು ಅವ್ರ ಮೇಲೆ ಆಕ್ಷೇಪ ಮಾಡಿದ್ರು. ಅವ್ರ ಬುದ್ಧಿವಂತಿಕೆ ಮಾಡಿದ್ರ ಅವಾಗ. ಅಲ್ರಿ, ನಮ್ಮ ಅಭಿಪ್ರಾಯ ನೀವು ತಿಳ್ಕೊಳ್ರಿ. ಆತ್ಮರು ಕೂಡ ಬಹಳ ಇದ್ದಾರೆ, ಆದ್ರೂ ಆತ್ಮನನ್ನು ಒಂದು ಅಂತ ನಾವು ಹೇಳಲಿಕ್ಕೆ ಬರ್ತದೋ ಇಲ್ಲ. ಹಂಗೆ ಕಾಲಗಳು ದಿಕ್ಕುಗಳು ಬಹಳ ಇರಬಹುದು. ಆತ್ಮದಂತೆ ಕಾಲ ಬಹುಗಳ ದಿಕ್ಕುಗಳನ್ನು ಒಂದು ಅಂತ ಮಾಡ್ಲಿಕ್ಕೆ ಬರ್ತದೆ ಅಂತಂದ್ರು. ಆದ್ರಿಂದ 9 ಅನ್ನೋದಕ್ಕೇನು ಹಾನಿ ಬರಲ್ಲ. ಆತ್ಮದಂತೆ ಒಂದು ಮಾಡೋದು ಅಂದ್ರೆ ಏನು? ಉಪಸಂಗ್ರಾಹಕತ್ವ. ಆತ್ಮರಲ್ಲೆಲ್ಲ ಇರುವ ಆತ್ಮತ್ವ ಒಂದ. ಹಂಗೆ ಕಾಲ ಬಹಳ ಇರಬಹುದು, ಕಾಲ ಬಹಳ ಇದ್ರೂ ಕಾಲದಲ್ಲಿರುವ ಕಾಲತ್ವ ಒಂದು. ಹಂಗೆ ದಿಕ್ಕು ಬಹಳ ಇದ್ರೂ ದಿಕ್ಕಿನಲ್ಲಿರುವ ದಿಕ್ತ್ವ ಒಂದು. ಹಾಗಾದ್ರೆ ಪೃಥ್ವಿತ್ವ, ಅಪ್ತ್ವ, ತೇಜಸ್ತ್ವ, ವಾಯುತ್ವ, ಆಕಾಶತ್ವ, ಕಾಲತ್ವ, ದಿಕ್ತ್ವ, ನೋಡಿ ಈ ತ್ವಾತ್ವಗಳು 9 ಅವ ಅಂತಂದ್ರು. ಇದಕ್ಕೆ ಉಪಸಂಗ್ರಾಹಕ. ತ್ವಾತ್ವಗಳು 9 ಅವ ಇಲ್ಲೋ, ಅದಕ್ಕೆ ದ್ರವ್ಯ 9 ಅಂದ್ವಿ ಅಂತಂದ್ರು. ಅವು ಬಾಳಿಲ್ಲ. ಆ ತ್ವಕ್ಕೆ ಆಶ್ರಯವಾದ ಕಾಲತ್ವಕ್ಕೆ ಆಶ್ರಯವಾದ ಕಾಲ ಬಹಳ ಇರಬಹುದು, ಆತ್ಮತ್ವಕ್ಕೆ ಆಶ್ರಯವಾದ ಆತ್ಮ ಬಹಳ ಇರಬಹುದು. ಆದ್ರೆ ಆತ್ಮತ್ವ ಕಾಲತ್ವ ಅವುಗಳಲ್ಲೆಲ್ಲ ಇರುವುದು ಒಂದೇ ತಾನೆ. ಇದನ್ನ ಜಾತಿ ಅಂತ ಅನ್ಲಿಕ್ಕೆ ಬರಲ್ಲ. ಕಾಲದಲ್ಲಿ ಕಾಲತ್ವ ಜಾತಿ ಅಲ್ಲ.
ದಿಕ್ಕಿನಲ್ಲಿ ದಿಕ್ತ್ವ ಜಾತಿ ಅಲ್ಲ, ಆತ್ಮನಲ್ಲಿ ಆತ್ಮತ್ವ ಜಾತಿನೇ. ಯಾಕಂದ್ರೆ ಆಕಾಶತ್ವಕ್ಕೆ ಮತ್ತೆ ಭಂಗ ಬಂದ್ಬಿಡ್ತದೆ. ಅದಕ್ಕೆ ಕಾಲತ್ವವನ್ನು ಜಾತಿ ಅಂದಿಲ್ಲ ಅವರು, ದಿಕ್ತೋ ಜಾತಿ ಅಂತ ಅಂದಿಲ್ಲ. ಎಲ್ಲಾ ಕಡೆಯಲ್ಲಿ ಜಾತಿ ಅಂತ ಹೇಳಿ ಕರೆಯಲ್ಲ. ತ್ವ ಅಂದದ್ದು ಜಾತಿಗೆ ಅಂತ ಹೇಳಿ ಕೆಲವು ಸಮಸ್ಯೆಗಳಿದ್ದಾವೆ, ಜಾತಿ ಆಗದೆ ಇರೋದಕ್ಕೆ. ಹಾಗಾಗಿ ಇಲ್ಲೇನಂತ ಕರೆದ್ರು ಅವರು ಅಂದ್ರೆ ಉಪಸಂಗ್ರಾಹಕ ಅಂತ ಒಂದು ಶಬ್ದ ಹಾಕೊಂಡ್ರು. ಅಂದ್ರೆ ಅವಾಂತರವಾದ ಆತ್ಮಗಳ ಒಳಗಿರುವ ಒಂದು ಧರ್ಮ ಅಂತ ಇಟ್ಕೊಂಡು ಮಾತಾಡೋಣ. ಅವಾಗ ಸಂಗ್ರಹ ಅಂತೂ ಆಯ್ತಾ, 9 ಓದ್ಲಿಕ್ಕಂತೂ ಬಾಧ ಬರ್ಲಿಲ್ವಾ ಅಂತಂದ್ರು. ಅದಕ್ಕೆ ಉತ್ತರ ಕೊಡ್ತಾರೆ, ದಿಶಾ ಕಾಲೇನವಾ ಸಾಧ್ಯ ಪರ್ಯವಸಾನ ಸಂಭವಾತ್ ಅಂತಂದ್ರು. ಉಭಯ ಸಾಧಕತ್ವ ಅಸ್ಯ ನಸ್ಯಾತ್ ಅಂತಂದ್ರು. ಇಂಥ ಸಾಧ್ಯವನ್ನ ಸಾಧನೆ ಮಾಡುವಾಗ ದಿಕ್ಕನ್ನು ಇಟ್ಟುಕೊಂಡು ಅಥವಾ ಕಾಲವನ್ನು ಇಟ್ಟುಕೊಂಡು ಈ ಸಾಧ್ಯವನ್ನು ಪರ್ಯವಸಾನ ಮಾಡ್ಲಿಕ್ಕೆ ಬರ್ತಿರುವಾಗ ದಿಕ್ಕನ್ನು ಕಾಲವನ್ನು ಎರಡನ್ನೂ ಸಾಧ್ಯವನ್ನ ಇವೆರಡರನ್ನು ಮಾಡ್ತೇನೆ ಅನ್ನೋದು ಈ ಸಾಧ್ಯದಿಂದ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಹಾಗಾದ್ರೆ ಒಂದಿಟ್ಕೋ, ದಿಕ್ಕನ್ನಾದ್ರೂ ಇಟ್ಕೊಳ್ರಿ ಈ ಅನುಮಾನದಿಂದ ಸಾಧನೆ ಮಾಡಿದ್ದು, ಅಥವಾ ಈ ಅನುಮಾನದಿಂದ ಕಾಲವನ್ನಾದ್ರೂ ಸಾಧನೆ ಮಾಡಿದ್ವಿ ಅಂತ ಇಟ್ಕೊಳ್ರಿ. ಎರಡೆರಡು ಹೆಂಗ್ ಸಾಧನೆ ಮಾಡ್ತೀರಪ್ಪ? ಈ ಸಾಧ್ಯ ಪರ್ಯವಸಾನ ಆಗ್ಬೇಕು, ದಿಕ್ಕನ್ನು ಇಟ್ಕೊಂಡು ಮಾಡ್ಲಿಕ್ಕೂ ಬಂತು. ಯಾಕೆ ಉಪಸಂಗ್ರಾಹಕವಾದ ಒಂದನ್ನು ಇಟ್ಟುಕೊಂಡು ಆತ್ಮತ್ವ ಇಟ್ಕೊಂಡು ನವತ್ವವನ್ನು ಕೂಡಿಸ್ತೇವೆ ಅಂತ ಹೋದವರಿಗೆ ಇಲ್ಲಿಯೂ ಕೂಡ ಹಾಗಾದ್ರೆ ಒಂದನ್ನು ಇಟ್ಕೊಂಡು ಸಾಧ್ಯ ಪರ್ಯವಸಾನ ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪೇನೋ ಅಂತ ಕೇಳಿದ್ರೆ ಜೈತೀರ್ಥ ಅವರಿಗೆ. ಅದಕ್ಕೆ ಅವರಂತಾರೆ ಮಾಭೂತ್, ಆಯ್ತು ಬೇಡ, ಹಾಗೆ ಮಾಡೋದು ಬೇಡ, ಆಯ್ತು ಕಾಲವನ್ನು ಒಂದೇ ಇಟ್ಕೊಂಡ್ಬಿಡ್ತೀವಿ ಅದೇ ದಿಕ್ಕು ಅಂತ ಹೇಳ್ತೀವಿ ಅಂತಂದ್ರೆ ಹಾಗಾದ್ರೆ ಅನೇಕ ದ್ರವ್ಯ ವೃತ್ತಿ ಅಂತ ಶಬ್ದ ಆಡಿದ್ರೆ ಯಾಕೆ? ನೀವು ಅನೇಕ ಶಬ್ದ ಮನಸ್ಸಿನಲ್ಲಿ ಇಟ್ಕೊಂಡದ್ದು ಯಾವ ಅಭಿಪ್ರಾಯದಿಂದ? ಕಾಲ ದಿಕ್ಕು ಎರಡನ್ನು ಇಟ್ಕೊಂಡು ತಾನೇ ಶಬ್ದ ಆಡಿದ್ರಿ ಸಾಧ್ಯ ಮಾಡುವಾಗ, ಅದು ವ್ಯರ್ಥ ಆಗ್ತದೆ. ಅನ್ಯತರ ಸಾಧನೆ ಅನ್ಯತರೇಣ ಅರ್ಥಾಂತರತಾ ಪ್ರಸಂಗಾತ್. ಇಲ್ಲ ಅನೇಕ ಶಬ್ದ ತೆಗೆದು ಅನ್ಯತರ ವೃತ್ತಿ ಅಂತ ಹೇಳಿ ಸಾಧನೆ ಮಾಡ್ತೇವೆ ಅಂತಂದ್ರೆ ಹಾಗಾದ್ರೆ ಕಾಲ ಸಿದ್ಧ ಆದ್ರೆ ಅದನ್ನ ಇಟ್ಕೊಂಡೇ ಸಾಧ್ಯ ಪರ್ಯವಸಾನ ಮಾಡಿಬಿಡ್ತೇವೆ, ದಿಕ್ಕು ಬೇಡ ಅಂತ ಹೇಳ್ತೇವೆ. ದಿಕ್ಕು ಸಿದ್ಧ ಆದ್ರೆ ದಿಕ್ಕನ್ನು ಇಟ್ಕೊಂಡೇ ಸಾಧ್ಯ ಪರ್ಯವಸಾನ ಮಾಡ್ತೇವೆ, ಅವಾಗ ಕಾಲ ಬೇಡ ಅಂತ ಹೇಳ್ತೀವಿ. ಅನ್ಯತರ ಸಾಧನೆ ಮಾಡಿದ್ರೆ ಈ ಸಮಸ್ಯೆ ಇದೆ. ಇನ್ನೂ ಒಂದು ಹೇಳ್ತಾರೆ, ಹೇತು ದೃಷ್ಟಾಂತಯೋಚ ಅನುಪಪತ್ತಿ ವಕ್ಷ್ಯತ ಇತ್ಯಲಂ ಪಲ್ಲವೇನ. ಸಾಕಾಗೋಯ್ತು, ಜೈತೀರ್ಥರಿಗೆ ಬೇಡ ಅನಿಸ್ಬಿಡ್ತೀವಿ ವಿಷಯ. ಅಂತೂ ನೀವು ಮಾಡ್ತಾ ಇರೋ ಅನುಮಾನಗಳನ್ನು ವಿಚಾರ ಮಾಡ್ತಾ ಇದ್ರೆ ನೀವು ಯಾವುದನ್ನು ಹೇತುವಾಗಿ ಯಾವುದನ್ನು ದೃಷ್ಟಾಂತವಾಗಿ ಕೊಡ್ತಿರ್ತಿರಲ್ಲ, ಅವು ಏನು ಮಾಡಿದ್ರು ಕೂಡಿಸ್ಲಿಕ್ಕೆ ಬರ್ತಿರೋದಿಲ್ಲ ಆಕ್ಚುಲಿ. ಹಾಗಾಗಿ ಇನ್ನೂ ಸಾಕಷ್ಟು ದೋಷ ಇದೆ, ಸಾಕಷ್ಟು ದೋಷ ಇದೆ. ಆದ್ರೆ ಅಲಂ ಪಲ್ಲವಿತೇನ, ಹೆಂಗೆ ಶಿಷ್ಯರು ಜೈತೀರ್ಥರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಯಾವ ರೀತಿ ತಾರ್ಕಿಕರು ಮಾಡುವಂತಹ ಕಾಲ ದಿಕ್ ಸಾಧಕ ಅನುಮಾನಗಳು ದೋಷಪೂರಿತವಾಗಿದೆ ಅನ್ನೋದನ್ನ ನೋಡ್ಕೊಳ್ಬಹುದು ಅಂತ ದಿಕ್ ತೋರಿಸಿದ್ದೇನೆ ಅಷ್ಟೇ ನಾನು, ಚಿಗುರಿನಷ್ಟು. ಪಲ್ಲವಿತೇನ ಅಂದ್ರೇನು? ಚಿಗುರು. ನಾನು ತೋರಿಸಿಕೊಟ್ಟಿದ್ದೇನೆ. ನಿಮ್ ಬುದ್ಧಿಶಕ್ತಿಯಿಂದ ತಾರ್ಕಿಕರ ಅನುಮಾನಗಳು ಯಾಕೆ ಸರಿಯಲ್ಲ ಅನ್ನೋದು ನೀವು ವಿಮರ್ಶೆ ಮಾಡ್ಕೊಂಡು ತಿಳ್ಕೊಳ್ಳಿ. ಇದು ಅಭಿಪ್ರಾಯ ಜೈತೀರ್ಥರಿಗೆ. ಅಲಂ ಪಲ್ಲವಿತೇನ ಅಂದ್ರೆ ಹಾಗರ್ಥ. ಅವರು ಮಾಡಿದ ಪ್ರತಿ ಅನುಮಾನಗಳನ್ನು ತೋರಿಸಿದ್ದೇನೆ, ಅನುಮಾನಗಳಲ್ಲಿ ಏನ್ ದೋಷಗಳಿವೆ, ಹೇಗೆ ಹೇಳಲಿಕ್ಕೆ ಬರ್ತದೆ ಅನ್ನೋದು ತೋರಿಸ್ಕೊಟ್ಟಿದ್ದೇನೆ. ಚಿಗುರಿನಷ್ಟು ಹೇಳ್ಕೊಟ್ಟಿದ್ದೇನೆ, ಉಳಿದ್ ನೀವು ನೋಡ್ಕೊಳ್ರಿ ಅಂತ ಅರ್ಥ. ಯಾಕಂದ್ರೆ ಅದನ್ನೇ ಆ ತಾರ್ಕಿಕರದನ್ನೇ ಹೇಳ್ತಾ ಹೇಳ್ತಾ ಕೂತ್ಕೊಂಡ್ರೆ ಬರೀ ದೋಷ ಹೇಳೋದೇ ಆಗ್ಬಿಡ್ತದೆ ಪಾಠ ಇಡೀ. ಅದ್ರ ಬದಲು ಚಿಗುರಿನಷ್ಟು ಹೇಳ್ಕೊಟ್ಟಿದ್ದೇನೆ, ಮುಂದಿನ ನಿಮ್ ಬುದ್ಧಿಶಕ್ತಿಯಿಂದ ನೋಡ್ಕೊಳ್ರಿ ಅಂತ ಅರ್ಥ. ಸರಿ ಹೋಯ್ತಾ? ಅದು ಯಾಕಂದ್ರೆ ಅತಿ ತಾರ್ಕಿಕರ ವಿಚಾರ ಅತಿ ಮಾಡ್ಲಿಕ್ಕೆ ಹೋದ್ರು ಕೂಡ ದೋಷ ಜಾಸ್ತಿ ಕಾಣಿಸ್ಲಿಕ್ಕೆ ಶುರು ಆಗ್ಬಿಡ್ತಾರೆ, ಅನುಭವಕ್ಕೆ ಬರಲ್ಲ ಅವ್ ಯಾವುದು. ಅದಕ್ಕೆ ಒಂದಿಷ್ಟು ಹೇಳಿಕೊಟ್ಟಿದ್ದೇನೆ, ಇನ್ನು ಉಳಿದದ್ದು ನೋಡ್ಕೊಳ್ರಿ ಅಂತಂದ್ರು. ಅವು ಯಾವುದು ಪ್ರಾಮಾಣಿಕ ಅಲ್ಲ. ಇನ್ನು ಗಗನಾದೇಹೇ ಸಕಲ ಪ್ರಪಂಚಸ್ಯ ತ್ರೈಕಾಲಿಕ ಅಬಾಧ್ಯತ್ವಂ ಸಾಕ್ಷಿ ಸಿದ್ಧಂ ಇತ್ಯುಕ್ತಂ ಅರ್ಥಂ ಉಪಸಂಹರನ್ ವಿವೃಣೋತಿ ಅತ ಇತಿ. ಇನ್ನು ತಾರ್ಕಿಕರದ ವಿಚಾರ ಬಿಡೋಣಂತೆ. ಆಕಾಶಾದಿಗಳಿಗೂ
ಆಕಾಶಾದಿ ಸಮಸ್ತ ಪ್ರಪಂಚಕ್ಕೆ ತ್ರೈಕಾಲಿಕ ಅಬಾಧ್ಯತ್ವವೇ ಸಾಕ್ಷಿ ಸಿದ್ಧವಾದದ್ದು. ತ್ರೈಕಾಲಿಕ ಅಬಾಧ್ಯತ್ವ ಸಾಕ್ಷಿ ಸಿದ್ಧ ಅಂತ ಹೇಳಿದ್ರಲ್ವ ಹಿಂದೆ. ಆ ಅರ್ಥವನ್ನ ಈಗ ಕನ್ಕ್ಲೂಷನ್ಗೆ ಬಂದು ಮುಕ್ತಾಯ ಮಾಡಿಬಿಡ್ತಾರೆ. ಅಥೋ ದೋಷ ಪ್ರತೀತಸ್ಯ ಎಲ್ರು ಹೇಳಬೇಕು. ಸತ್ಯತ್ವಂ ಸಾಕ್ಷಿಣಾ ಮತಂ ಅಂತಂದ್ರು. ನೋಡಿದ್ರ, ಅದೋಷ ಪ್ರತೀತಸ್ಯ ಸತ್ಯತ್ವಂ ಸಾಕ್ಷಿಣಾ ಮತಂ ಅಂತಂತಿದ್ದಾರೆ. ಅದೋಷ ಪ್ರತೀತಸ್ಯ ಅಂತಂದ್ರೆ ಯಾವ ದೋಷಗಳು ಇಲ್ಲದೇನೆ, ಅಂದ್ರೆ ನಿರ್ಬಾಧ ಅಂತ ಅರ್ಥ. ಯಾವ ಬಾಧಕವೂ ಇಲ್ಲದೇನೆ ಪ್ರಪಂಚಕ್ಕೆ ಸತ್ಯತ್ವ ಅನ್ನೋದು ಸಾಕ್ಷಿಯಿಂದಲೇನೆ ಸಿದ್ಧ ಆಗ್ತಾ ಇದೆ. ಆಕಾಶಕ್ಕೆ, ಕಾಲಕ್ಕೆ, ಆಕಾಶ ಕಾಲ ಸಹಿತವಾದ ಇಡೀ ಪ್ರಪಂಚಕ್ಕೆ ಸತ್ಯತ್ವ ಅಂದ್ರೆ ತ್ರಿಕಾಲಾಬಾಧ್ಯತ್ವ, ಮುಂದೆ ಬಾಧ ಬರದೇ ಇರುವಿಕೆ ಅನ್ನುವಂಥ ತ್ರಿಕಾಲಾಬಾಧ್ಯತ್ವವು ಕೂಡ ಸಾಕ್ಷಿಯಿಂದಲೇ ಸಿದ್ಧವಾಗ್ತದೆ. ಆದ್ದರಿಂದ ಪ್ರಪಂಚವು ಸತ್ಯವಾಗಿದೆ ಅಂತ ಇದರ ಅಭಿಪ್ರಾಯವನ್ನ ಮುಂದೆ ಚೈತೀರ್ಥರು ಬಿಡಿಸ್ತಾರೆ. ಅದನ್ನ ನಾಡದ್ದು ಪಾಠ ಮಾಡೋಣ. ನಾಳೆ ಎಲ್ರಿಗೂ ಕೂಡ ನರಕ ಚತುರ್ದಶಿ